ಗುಡ್ ಈವ್ನಿಂಗ್. ಸೊ ಎಲ್ಲಪ್ಪ ಗುಡ್ ಈವ್ನಿಂಗ್. ಸೊ ಗುಣಾಕಾರ, ಭಿನ್ನ ರಾಶಿಗಳ ಗುಣಾಕಾರ ಇವತ್ತು ನೋಡೋಣ. ಸಂಕಲನ ವ್ಯವಕಲನ, ಸಂಕಲನ ಮತ್ತು ವ್ಯವಕಲನ ಎರಡೂ ಜೊತೆಗೆ ಬಂದರೂ ಹೆಂಗೆ ಮಾಡಬೇಕು, ಪೂರ್ಣಾಂಕಗಳ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಎಲ್ಲವನ್ನೂ ತಿಳ್ಕೊಂಬಿಟ್ಟಿದ್ದೀವಿ. ನಿಧಾನಕ್ಕೆ ಇವಾಗ ಗುಣಾಕಾರದ ಕಡೆ ಹೋಗೋಣ. ಗುಣಾಕಾರ ಆದಮೇಲೆ ಮತ್ತೇನು ಮಾಡೋಣ, ಭಾಗಾಕಾರ, ಅದನ್ನು ಮಾಡೋಣ. ಇವತ್ತು ಗುಣಾಕಾರ ನೋಡೋಣ ಮಕ್ಕಳೇ. ಬಟ್ ಗುಣಾಕಾರ ಅಂದರೆ ಏನಂತ ಹೇಳಿದ್ವಿ ನಾವು? ಹಾಂ, ಬರಿಬಿಡಿ. ಓ, ಮದುವೆ ಮನೆ, ಮದುವೆ ಮನೆ ಅಲ್ರಿ, ಅದ್ರ ಬಿಟ್ಟು ಇನ್ನೊಂದು ಹೇಳಿದ್ವಿ ನಾವು ಗುಣಾಕಾರಕ್ಕೆ. ಸೂಪರ್. ಹಾ ಕಿವಿಗೆ ಎಂಥ ಇಂಪಾಯ್ತು ಅಂದರೆ ಪುನರಾವರ್ತಿತ ಸಂಕಲನವೇ ಗುಣಾಕಾರ. ನಾವೇನಂತ ಹೇಳಿದ್ವಿ, 6 2 ಸರಿ ಕೂಡಿಸೋ ಬದಲು ಏನು ಮಾಡ್ಬೋದು, 6 2 ಅಂತ ಕರೆದು ಬಿಡ್ಬೋದು. ಎಷ್ಟು ಬರುತ್ತೆ, 12. ಇಲ್ಲಿ 3 ಸರಿ ಕೂಡಿಸೋ ಬದಲು ಏನಂತ ಕರಿಬೋದಿತ್ತು, 3 ಸರಿ ಕೂಡಿಸಿದ್ದು ಅಂದರೆ 3 3 ಅದನ್ನು 9 ಅಂತ ಬರಿಬೋದಿತ್ತು. ಹೌದಾ? ಅದೇ ಥರ 7ನ್ನು 1 2 3 4 5 ಸರಿ ಕೂಡಿಸ್ತಿದ್ದೀವಿ. 7ನ್ನು 5 ಸರಿ ಕೂಡಿಸೋ ಬದಲು ಏನಂತ ಹೇಳ್ಬೋದು, 7 5 35. ಯಾರು ಬರಿಬೇಡ್ರಿ ಇದನ್ನು ಯಾರು ಬರೆಯೋದು ಅವಶ್ಯಕತೆ ಇಲ್ಲ, ಬರೆಯೋಂಥ ಅವಶ್ಯಕತೆ ಇಲ್ಲ, ನೋ ಪ್ರಾಬ್ಲಮ್. ಮೂರು 9. ಕನ್ಫ್ಯೂಷನ್ ಇದೆಯಾ? ಇಲ್ಲ, ಓಕೆ. ಸೊ ಈಗ ನೀವು ಹೇಳಿದ್ರಲ್ಲ ಮದುವೆ ಮನೆ ಎಲ್ಲಿಂದ ಯಾರನ್ನ ಮಾತಾಡಿಸ್ಬೇಕು, ಮೊದಲು ಇವ್ರು ಮಾತಾಡಿಸ್ತಾರೆ. ಯಾರನ್ನ? 3ನ್ನ. 5 3 15 ದಶಕ 1, 5 4 20, 20ಕ್ಕೆ ಸೇರಿದ್ರೆ 21. ಆಯ್ತು, 5 ಮಾತಾಡ್ಸಿದ್ರೆ ಈಗ 3 ಸುಮ್ಮನಿರೋಕ್ಕಾಗತ್ತಾ? ಅವರು ಹೋಗಿ ಮಾತಾಡಿಸ್ಬೇಕಾಗತ್ತೆ. ಹಾಂ, ಸೊ 3 3 ಒಂದು ಮನೆ ಬಿಟ್ಟು ಮಾತಾಡಿಸ್ಬೇಕು. ಹೌದಾ? 3 3 9, 3 4 12. ಏನು ಬರ್ತದೆ ಮಕ್ಕಳು? ಎಲ್ಲ ಕೂಡಿಸಿದ್ರೆ, ಎಲ್ಲವನ್ನು ಕೂಡಿಸಿದ್ರೆ ಏನು ಬರ್ತದೆ? 5 1 9 10 0 ದಶಕ 1 2 2 4 1 5 1 1505. 1505. ಎಲ್ಲರೂ ಸಂತೋಷ ಇದ್ದಾರಲ್ಲ? ಒಬ್ರನ್ನ ಮಾತಾಡ್ಸೋದು ಬಿಟ್ಟರು ಕಷ್ಟ, ಮತ್ತೆ ಎಲ್ಲರನ್ನೂ ಮಾತಾಡಿಸ್ಬೇಕು. ಇಲ್ಲಿ ಹೆಂಗೆ ಮಾತಾಡಿಸ್ತೀರಿ? ಮೊದಲು ಇವ್ರಿಗೂ ಮಾತಾಡಿಸ್ಬೇಕು ನಾವು, ಆಮೇಲೆ ಬಂದು ಉತ್ತರದಾಗ ಅವ್ರಿಗೆ ಮಾತಾಡಿಸ್ಬೇಕು. ಹೌದು ತಾನೇ? ಇಲ್ಲ, ಆ ಥರ ಬೇಡ, ಈ ಥರನೂ ಮಾಡ್ಬೋದು. ಮೊದಲು ಇವರಿಬ್ಬರನ್ನ ಮಾತಾಡಿಸ್ಬೋದು, ಅವರಿಗೆ ಬಂದು ಉತ್ತರದಲ್ಲಿ ಇವ್ರನ್ನ ಮಾತಾಡಿಸ್ಬೇಕಾಗತ್ತೆ. ಆಯಿತಾ? 2ರಲ್ಲಿ ಯಾವ್ದು ಮಾಡಿದ್ರೂ ಸರಿ ಬರುತ್ತೆ ಉತ್ತರ. ಪೃಥ್ವಿ, 2ರಲ್ಲಿ ಯಾವ್ದು ಮಾಡಿದ್ರೂ ಉತ್ತರ ಸರಿ ಬರ್ತದೆ. ಆಯಿತಾ? ಮಾಡೋಣವಾ? ಇದನ್ನು ನೀವು ಬರಿಬೇಕು ಮಕ್ಕಳು, ಇದನ್ನು ನೀವು ಬರಿಬೇಕು, ನೀವು ಮಾಡಬೇಕು ನನ್ನ ಜೊತೆಗೆ. 1505. ಓ, ಇದು ಬಂದಿತ್ತಲ್ವಾ? ಇದು ಓದ್ ಲೆಕ್ಕದಲ್ಲಿ ಬಂದಿದೆ. 43 × 35 ಎಷ್ಟು ಬಂದಿತ್ತು? 1505. ಸೊ ಇವೆರಡಕ್ಕೂ ಉತ್ತರ ಏನು ಬಂತು? 1505. ಮುಗೀತು, ಮತ್ತೆ ಬರೆಯೋದು ಬೇಕಾಗಿಲ್ಲ. ಥ್ಯಾಂಕ್ ಯು ಗೌತಮ್, ಥ್ಯಾಂಕ್ ಯು ಸೋ ಮಚ್. ಈಗ ಅವ್ರನ್ನೂ ಮಾತಾಡಿಸ್ಬೇಕಲ್ವಾ? ಅವ್ರನ್ನ ಹಾಗೆ ಬಿಟ್ಟರೆ ಹೇಗೆ? ಅವರು ಪಕ್ಕದೂರವ್ರು ಇದ್ದಾರೆ, ಬರ್ರಿ ಮಾತಾಡ್ಸೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲಡ್ಡು ತಿಂದ್ರಾ? ಊಟ ಆಯಿತಾ? ಎಲ್ಲೆಡಕ್ಕೆ ಹಾಕ್ಕೊಳ್ಬೇಕು, ಹಂಗೆ ಹೋಗ್ಬಾರ್ದು, ಬರ್ರಿ. 2 5 10 0 ದಶಕ 1, 2 0 0 + 1 1, 2 5 10 0 ದಶಕ 1, 2 1 2 1 3. ಸರಿನಾ ಮಕ್ಕಳೇ? ಸರಿರಾ? ಆಯ್ತು. ನೆಕ್ಸ್ಟ್ 6ರಿಂದ ಮಾಡಬೇಕು. ಒಂದು ಜಾಗ ಬಿಡೋಣ. 6 5 30 0 ದಶಕ 3, 6 0 0 + 3ಕ್ಕೆ 3, 6 5 30 0 ದಶಕ 3, 6 1 6 + 3 9. ಕೂಡಿಸ್ಬಿಡೋಣ ಮಕ್ಕಳೇ, ಕೂಡಿಸ್ಬಿಡೋಣ. ಏನು ಬರುತ್ತಪ್ಪ? 93,310. 93,310. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. ಇದು ನಾವು ಮಾಡಿದ್ವಲ್ವ ಹಿಂದೆ? ಒಂದಾನೊಂದು ಕಾಲದಲ್ಲಿ ಗಣಿತದ ಮೂಲ ಕ್ರಿಯೆಗಳು ಎಂಬ ಪಾಠವಿತ್ತು. ಆ ಪಾಠದಲ್ಲಿ ಗುಣಾಕಾರವೆಂಬ ವಿಷಯವಿತ್ತು. ಆ ಗುಣಾಕಾರದಲ್ಲಿ ಮದುವೆ ಮನೆಗೆ ಹೋಗೋದಿತ್ತು. ಮದುವೆ ಮನೆಗೆ ಹೋದ ಮೇಲೆ ಸಂಬಂಧಿಕರೆಲ್ಲರನ್ನೂ ಚೆನ್ನಾಗಿ ನಗನಗತ ಮಾತಾಡಿಸೋದಿತ್ತು. ಮಾತಾಡಿಸಿದ್ದಾಯಿತು. ಊಟನೂ ಮುಗೀತು. ಆದರೆ ನಾವು ಮಾಡಬೇಕಾಗಿರೋದು ಈಗ ಭಿನ್ನ ರಾಶಿಗಳ ಗುಣಾಕಾರ. ಇದನ್ನು ಮಾಡಲಿಕ್ಕೆ ನಾನಾ ರೀತಿ ವಿಧಗಳು ಇದ್ದಾವೆ, ನಾನಾ ರೀತಿ ಟೆಕ್ನಿಕ್ಗಳು ಇದ್ದಾವೆ. ಎಲ್ಲವನ್ನೂ ತೋರಿಸ್ಕೊಡ್ತೀನಿ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ತಗೊಂಬಿಡಿ. ಬಟ್ ಉತ್ತರ ಮಾತ್ರ ಒಂದೇ ಬರಬೇಕು, ಉತ್ತರ ಸರಿ ಬರಬೇಕು. ಬರ್ತಾ ಏನು ಬರುತ್ತೆ ಆಲಿಶ್? ಇದು 1/1 ಚಾನ್ಸೇ ಇಲ್ಲ.
ಏನು ಟ್ರಿಕ್ ಇದೆಯಪ್ಪ? ನಿನಗೆ ಹೇಳಕ್ಕೆ ಬರ್ತಾ ಇಲ್ಲ. ಓಕೆ, ಕ್ರಾಸ್ ಮಲ್ಟಿಪ್ಲೈ. ನೇರವಾಗಿ ಅಂಶ ಗುಣಿಸ್ಬೋದು. 3 ಎಂಟ್ಲೆ 24, 4 ಆರ್ಲೆ 24. ಏನಾಗುತ್ತೆ? 24 ಒಂದ್ಲೆ 24 ಒಂದ್ಲೆ ಉತ್ತರ 1. ಈ ರೀತಿ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲೈ ಅಲ್ಲ, ಅದು ಕ್ಯಾನ್ಸಲಿಂಗ್ ಅಂತಾರೆ. ಅದಕ್ಕೆ ಕಡ್ತಾನ ಹೊಡಿಬೋದು ನಾವು. ಇದೇ ಲೆಕ್ಕನ ಇನ್ನೊಂದು ಕಡೆ ಹಾಕ್ತೀನಿ ನೋಡ್ರಿ. 3/4 ಇಂಟು 8/6 ಏನಾಗುತ್ತೆ ನೋಡ್ರಿ? 3 ಒಂದ್ಲೆ 3, 3 2 6 ಈ ಥರ ಮಾಡ್ಬೋದು ನಾವು. ಇದರ ಛೇದ ಹೊಡಿಬೋದು ನಾವು. ಆದರೆ ಅಂಶಕ್ಕೆ ಕಡ್ತಾ ಹೊಡೆಯಂಗಿಲ್ಲ, ಛೇದಕ್ಕೆ ಕಡ್ತಾ ಹೊಡೆಯಂಗಿಲ್ಲ. ಛೇದ ಅಂಶ ಹೊಡಿಬೋದು, ಅಂಶ ಛೇದ ಹೊಡಿಬೋದು. ಗುಣಾಕಾರ ಇದ್ದಾಗ ಯಾರಿಗಾದರೂ ಹೊಡಿಬೋದು. 4 ಒಂದ್ಲೆ 4 2ಲೆ 2 2 2 ಒಂದ್ಲೆ 2 ಒಂದ್ಲೆ 1/1 ಅಂದರೆ ಏನು ಬರುತ್ತೆ? ಉತ್ತರ 1 ಬಂದಿದೆ. ಇದು ಒಂದು ಪದ್ಧತಿ. ಮೊದಲೆಲ್ಲ ಗುಣಿಸ್ಕೊಂಡ್ಬಿಟ್ಟು ಸರಳೀಕರಿಸ್ಬೋದು, ಕನಿಷ್ಠ ರೂಪಕ್ಕೆ ತರ್ಬೋದು. ಇಲ್ಲ ಇದನ್ನು ಈ ರೀತಿಯೂ ನಾವು ಕಡ್ತಾ ಹೊಡಿಬೋದು. ಒಂದು ಉದಾಹರಣೆ ತಗೊಳ್ಳೋಣ. ಮುಂದಿನ ಉದಾಹರಣೆ ಎಷ್ಟು ಬರುತ್ತೆ ಅಂತ ನೋಡ್ತೀರಾ? ಎಷ್ಟು ಬರ್ತದೆ? ನಾವೆಲ್ಲಾದರೂ ಅಂಶ ಛೇದ ಬಾಧ್ಯತೆ ನಿಯಮ ಬಳಸಿ ಏನಾರು ಕಡ್ತಾ ಹೊಡಿಬೋದಾ? ಅವಿಭಾಜ್ಯ ಭಾಜ್ಯ. ಇದು ಭಾಜ್ಯನೋ ಅಲ್ಲ, ಅವಿಭಾಜ್ಯನೋ ಅಲ್ಲ. ಏನೂ ಮಾಡೋಕ್ಕಾಗಲ್ಲ. ಅಷ್ಟು ಏನೂ ಮಾಡೋಕ್ಕಾಗದೇ ಇರೋ ಸಮಯಕ್ಕೆ ಏನು ಮಾಡಬೇಕು? ಅಂಶ ಗುಣಿಸ್ಬೇಕು. 1 3ಲೆ ಛೇದ ಗುಣಿಸ್ಬೇಕು. 2 4ಲೆ 8. ಸರಿನಾ ಮಕ್ಕಳೇ? ಸರಿನಾ? ಮುಂದಿನ ಪ್ರಶ್ನೆ. ಚಾಲು. ಏನಾಗ್ತದೆ ಹೇಳಿ? ಮಾಡಕ್ಕೆ ಬರ್ತದ? ಯಾವುದಾದ್ರೂ ಕಡ್ತಾ ಹೊಡಿಬೋದಾ? 3 ಒಂದ್ಲೆ 3, 3 2ಲೆ 6. ಓಹೋ, ಇಲ್ಲಿ ನೋಡಿ 2 2 2 4ಲೆ 8. ಇಲ್ಲಿ ಒಂದಿದೆ 2 ಒಂದ್ಲೆ 2 ಅಂಶ ಛೇದ 2 2ಲೆ 4. ಏನು ಉಳಿತು? ಮೇಲ್ಗಡೆ ಏನು ಉಳಿತು? 1 ಇಂಟು 1 ಏನು ಬರುತ್ತೆ? 1. ಕೆಳಗಡೆ ಏನು ಉಳಿತು? 1 ಇಂಟು 2 1/2 ಅಂತ. ಗುಡ್. ಗುಣಿಸೋ ಬದಲು ಈ ಥರ ಕಡ್ತಾ ಹೊಡೆಯೋದು ಕಲೀರಿ, ಆಯಿತಾ? ಅದು ದೊಡ್ಡದಾಗ್ಬಿಡುತ್ತೆ. ಗುಣಿಸ್ತಾ ಒಂದೊಂದ್ಸರಿ ದೊಡ್ಡದಾಗ್ಬಿಡುತ್ತೆ. ಈಗ 2 2 ಬರ್ತಿದೆ ಭಿನ್ನರಾಶಿಗಳು. ಒಂದೊಂದ್ಸರಿ 3 ಭಿನ್ನರಾಶಿಗಳು ಬಂದುಬಿಟ್ರೆ ಏನು ಮಾಡ್ತೀರಾ? 4 ಭಿನ್ನರಾಶಿಗಳು ಬಂದರೆ ಏನು ಮಾಡ್ತೀರಾ? 5 ಭಿನ್ನರಾಶಿಗಳು ಬಂದರೆ ಏನು ಮಾಡ್ತೀರಾ? ಅವನ್ನೆಲ್ಲ ಗುಣಿಸ್ಕೊಂಡು ಮತ್ತೆ ಭಾಗಿಸೋದು ಕಷ್ಟ ಆಗುತ್ತೆ. ಈ ಥರ ಕ್ಯಾನ್ಸಲ್ ಮಾಡಿದ್ರೆ ಈಸಿ ಆಗ್ತದೆ, ಅಲ್ಲೇ ಕರ್ಗೋಗ್ಬಿಡುತ್ತೆ. ನೋಡೋಣ, ಮುಂದಿನ ಪ್ರಶ್ನೆ. ರೆಡಿ ಇದ್ದೀರಾ? ಮಾಡ್ತೀರಾ ಇದೀರಾ ಮಕ್ಕಳೇ? ಆನ್ಲೈನಲ್ಲಿ ಯಾರು ನೋಡ್ತೀರಾ ಮಕ್ಕಳೇ? ವಿಡಿಯೋ ಪಾಸ್ ಮಾಡಿ ಮೊದಲು ಆನ್ಸರ್ ಮಾಡಿ, ಆಮೇಲೆ ನಮ್ಮ ಉತ್ತರ ಜೊತೆಗೆ ನಿಮ್ಮ ಉತ್ತರನ ಹೋಲಿಕೆ ಮಾಡಿ ನೋಡಿ. ಸೊ ಮೇಲ್ಗಡೆ ಇರೋದಕ್ಕೆ ಏನಂತೀವಿ ನಾವು? ಅಂಶ ಅಂತೀವಿ. ಇಂಗ್ಲೀಷಲ್ಲಿ ಏನಂತೀವಿ? ನ್ಯೂಮರೇಟರ್. ಕೆಳಗಡೆ ಇರೋದಕ್ಕೆ ಫ್ಯಾಂಟಾಸ್ಟಿಕ್. ಸೊ ನ್ಯೂಮರೇಟರು, ಡಿನಾಮಿನೇಟರು ಏನಾದರೂ ಕಾಮನ್ ಫ್ಯಾಕ್ಟರ್ ಇದ್ದಾವೆ ಇದಕ್ಕೆ? ಇದ್ದಾವೆ. 3 ಒಂದ್ಲೆ 3, 3 9ಲೆ 27. ಒಪ್ತೀರಾ? 3 ಒಂದ್ಲೆ 3, 3 9ಲೆ 27. ಇಲ್ಲಿ ಇಲ್ಲಿ ಈ ಥರ ಮಾಡ್ಬೋದು ನೋಡಿ. 2 ಒಂದ್ಲೆ 2, 2 4ಲೆ 8. ಮತ್ತೆ ಹೋಗುತ್ತಾ? ಮೇಲ್ಗಡೆ ಏನಿದೆ? ಅಂಶ 1 ಒಂದ್ಲೆ 1 ಏನು? 1 4 9ಲೆ 4 9ಲೆ 36. ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? ಸಾಧ್ಯ ಇಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಹೌದು. ಸರಿ ಆಯ್ತಾ? ಮುಂದೆ ಹೋಗ್ಬೋದಾ? ಚಾಲೋ. ಶುರು ಮಾಡಿಬಿಟ್ರ? ಏನು ಮಾಡ್ಬೋದು? ಇಲ್ಲೇ ಕನಿಷ್ಠ ರೂಪಕ್ಕೆ ತರ್ಬೋದು. ಸೌಜನ್ಯ, ಇದನ್ನು ಇಲ್ಲೇ ಕನಿಷ್ಠ ರೂಪಕ್ಕೆ ತರ್ಬೋದು ನಾವು. 3 ಒಂದ್ಲೆ 3, 3 9ಲೆ 27. ಹೌದಲ್ವಾ? 3 9ಲೆ 27, 3 9s 27. ಸೊ ಮೇಲ್ಗಡೆ ಮತ್ತೆ ಯಾವುದಾದ್ರೂ ಹೋಗ್ತದ? ಕಾಮನ್ ಫ್ಯಾಕ್ಟರ್ ಇದೆಯಾ? ಸಾಮಾನ್ಯ ಅಪವರ್ತನ ಇದೆಯಾ? ಇಲ್ಲ. ಸೊ 4 ಒಂದ್ಲೆ 4, ಕೆಳಗೇನು ಬರುತ್ತೆ? 5 9ಲೆ 45, 4/45. ಸರಿ ಆಯಿತಾ? ಬರ್ತಾ ಇದೆಯಾ ಮಾಡಲಿಕ್ಕೆ? ಬರ್ತಿದೆಯಮ್ಮ? ಮಾಡ್ತಿದ್ದೀರಾ?
ಸ್ಟೆಪ್ಸ್ ಕರೆಕ್ಟಾಗಿ ಫಾಲೋ ಮಾಡಿರಿ. ಸ್ಟೆಪ್ಸ್ನ ಎಲ್ಲವನ್ನು ಜಂಪ್ ಮಾಡಬೇಡ್ರಿ. ಪ್ರತೀಕ್ ರಾಜ್ ಮಾಡ್ತಿದ್ದೀರಾ? ಮಾಡಿ ನೋಡೋಣ, ಇದನ್ನೇನು ಬರ್ತದೆ. 1. ವೆರಿ ಗುಡ್, ವೆರಿ ಗುಡ್. 1 ಯಾರು ಹೇಳಿದ್ದು? 1 ನೋಡ್ರಿ ಇಲ್ಲಿ. 9 9 ಕ್ಯಾನ್ಸಲ್. ಮೇಲ್ಗಡೆ 1 9, ಕೆಳಗಡೆ 1 9 ಹೋಯ್ತು. 2 2 ಹೋಯ್ತು. ಎಲ್ಲ ಹೋಯ್ತು ಅಂದರೆ ಏನು ಉಳಿಯುತ್ತೆ? 1. ಅರ್ಥ ಆಯ್ತಾ? ಶರತ್ ಬರ್ತಿದ್ಯಪ್ಪ? ಪಟೇಲ್ ಇದೆಷ್ಟಾಗ್ತದೆ? ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ? ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. 4 ಮತ್ತು 8 ಕ್ಯಾನ್ಸಲ್ ಆಗುತ್ತೆ. 4 ಛೇದ ನೀವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಡಿನಾಮಿನೇಟರ್ ನ್ಯೂಮರೇಟರ್ ಕ್ಯಾನ್ಸಲ್ ಮಾಡ್ಬೋದು. ಛೇದ ಅಂಶನ ಕ್ಯಾನ್ಸಲ್ ಮಾಡ್ಬೋದು. ಅಂಶ ಛೇದನ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲೇ ಜೊತೆ ಜೊತೆ ಮಾಡೋ ಹಾಗಿಲ್ಲ. ಸರಿನಾ? ಏನಾಗುತ್ತಪ್ಪ? ಯಾವುದು ಕ್ಯಾನ್ಸಲ್ ಆಗ್ತಿಲ್ಲ. ನೇರವಾಗಿ ಗುಣಾಕಾರ ಮಾಡಬೇಕು. 3 7 21, 4 8 32. ಅರ್ಥ ಆಯ್ತಾ? ಸರಿ ಆಯ್ತಪ್ಪ, ಈಸಿ ಇದೆ. ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು. ಹೋಗೋಣ, ಚಾಲೋ. 2/15 ಸಾಧ್ಯನೇ ಇಲ್ಲ. ಅದೇನಾ? ಕಾನ್ಫಿಡೆಂಟ್ ಬಂತಪ್ಪ? ಎಷ್ಟು ಬಂತು? ಮತ್ತೆ ಮಾಡಿರಿ. ಯಾವುದು ಕ್ಯಾನ್ಸಲ್ ಆಗ್ತಿಲ್ಲ. ಯಾಕೆ ಕ್ಯಾನ್ಸಲ್ ಆಗಲ್ಲ? ಅವೆಲ್ಲವೂ ಅವಿಭಾಜ್ಯ ಸಂಖ್ಯೆ. 1 ಬಿಟ್ಟು. 1 ಎಂಥ ಸಂಖ್ಯೆ? ಭಾಜ್ಯವೂ ಅಲ್ಲ, ಅವಿಭಾಜ್ಯವೂ ಅಲ್ಲ. ಸೊ 1 2 2, 3 5 15. ಒಪ್ತೀರಾ? ಸರಿ ಆಯ್ತಾ? ಮುಂದಿನ ಪ್ರಶ್ನೆ ನೋಡ್ರಿ, ಎಲ್ಲಿ ಕ್ಯಾನ್ಸಲ್ ಆಗ್ತದೆ? ಹಾಂ 2 3 2 2 2 ಮಗ್ಗೆಲ್ಲ ಹೋಯ್ತಾ? 2 ಮತ್ತೆ ಯಾವುದಾದ್ರೂ ಹೋಗ್ತದ? ಇಲ್ಲ. 5 2 10, 3 9 27. 10/27. 10/27. 10/27. ಅಥವಾ ಇದನ್ನು ಏನಂತ ಓದ್ಬೋದು ಕನ್ನಡದಲ್ಲಿ? 27ನೇ 10. ಇಂಗ್ಲೀಷಲ್ಲಾದರೆ 10/27, 10/27. ಕನ್ನಡದಲ್ಲಾದರೆ 27ನೇ. ಆಹಾ, ಈಸಿ. 3/2. 3/2. ವೆರಿ ಗುಡ್ ಮದನ್, ಥ್ಯಾಂಕ್ ಯು ಮದನ್. ಅದೆಂಥ ಭಿನ್ನರಾಶಿ? 3/2 ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿನ ಏನು ಮಾಡ್ತೇವೆ ನಾವು? ಮಿಶ್ರ ಭಿನ್ನರಾಶಿಯಾಗಿ ಮಾಡ್ಬೇಕು ನಾವು. ಕರೆಕ್ಟ್. ಹೇಗೆ ಮಾಡೋದು ಹಾಲೇಶ್? 7 ಮಗ್ಗೆಲ್ಲಿ ಹೋಗುತ್ತಪ್ಪ? 7 1 7, 7 3 21, 2 1 2, 2 2 4. 3/2 ಉಳಿತಾ? ಇಲ್ಲಿ 1 ಗುಣಿಸಿದ್ರು ಅಂತೆ. ಸೊ 3/2 ಉಳಿತು. ಸರಿ. ಆದರೆ ಇದು ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿನ ಏನು ಮಾಡಬೇಕು? ಮಿಶ್ರ ಮಾಡಬೇಕು. ಪೃಥ್ವಿ 2 1 2, ಶೇಷ 1. ಸೊ ಏನಾಗುತ್ತೆ? 1 1/2. 1 1/2 ಗೊತ್ತಿರ್ಬೇಕು ನಿಮಗೆ. ವಿಷಮ ಬಂದ ತಕ್ಷಣ ಮಿಶ್ರ ಮಾಡೋದು ಗೊತ್ತಿರ್ಬೇಕು ನಿಮಗೆ. ಆ ಸ್ಕಿಲ್ ಮರಿಬಾರ್ದು. ರೆಡ್ ಇಂಕಲ್ಲಿ ಪ್ರಶ್ನೆ ಬರೀರಿ, ಅದನ್ನು ಆಮೇಲೆ ಬ್ಲೂ ಇಂಕಲ್ಲಿ ಸಾಲ್ವ್ ಮಾಡಿರಿ. ಇಂಕ್ ಬದಲಾಯಿಸ್ತಿರ್ಬೇಕು ಅವಾಗವಾಗ, ನೋಡ್ಲಿಕ್ಕೆ ಚೆನ್ನಾಗಾಗ್ತದೆ. 1/3. ನಿಂದೆಷ್ಟಪ್ಪ? ಡೇಟ್ ಹಾಕಿ ಬರೀರಿ ಪ್ರತೀಕ್ ರಾಜು. ಅಷ್ಟು ಹಾಳೆ ಉಡಿಸ್ಬಿಡಪ್ಪ. ಇಲ್ಲಿ ಏನು ಮಾಡ್ಬೋದು ಮಕ್ಕಳೇ? ನೋಡ್ರಿ, 2 1 2, 2 9 18. ಅಷ್ಟಕ್ಕೆ ಮುಗಿಯಲ್ಲ. 9 1 9, 9 3 27. ಏನು ಉಳಿತು? 1/3 ಅಷ್ಟೇ. 1/3 ಸರಿಯಾದ ಉತ್ತರ. 1/3 ಸರಿಯಾದ ಉತ್ತರ. ಸೌಜನ್ಯ ಅರ್ಥ ಆಯ್ತಮ್ಮ? ಲಕ್ಷ್ಮಿ ಗೊತ್ತಾಗ್ತಿದೆಯಾ? ಗೊತ್ತಾಗಲಿಲ್ಲ? ಯಾವ್ದು ಗೊತ್ತಾಗ್ಲಿಕ್ಕಂತ? ಇದು ಗೊತ್ತಾಗಲಿಲ್ವಾ? ರೈಟ್. ಸೊ ಭೈರವಿ, ಇದು 2 2 ಮಗ್ಗೆಲ್ಲಿ ಬರುತ್ತಾ? 2 1 2, 2 9 18, 2 1 2, 2 9 18. ಸರಿನಾ? ಅಲ್ಲಿ ನೋಡ್ರಿ, 2 1 2, 2 9 18. ಈಗ 9 ಮತ್ತು 27 ಅದು 9 ಮಗ್ಗೆಲ್ಲಿ ಬರುತ್ತೆ. ಹೇಗೆ?
9 ಒಂದಲೇ 9, 9 3 27. ಏನು ಉಳಿತು ಈಗ? 1/3. ಉತ್ತರ ಏನಾಗ್ತದೆ? 1/3 ಆಗ್ತದೆ. ಉತ್ತರ 1/3 ಆಗ್ತದೆ. ರೈಟ್ ಹರ್ಷ? ಈಸಿ ಇದೆ. ನನ್ನ ಪ್ರಕಾರ ಕ್ಲಾಸ್ ಜಲ್ದಿ ಮುಗೀತದಪ್ಪ. ನಿಮಗನ್ಸುತ್ತಾ? ಈಸಿ ಇದೆಯಾ? ಏನಿಲ್ಲ, ಅದೇ ಕೆಲಸ ಮುಂದುವರ್ಸ್ಬೇಕಷ್ಟೇ ನಾವು. ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. ನಾನು ನೋಡ್ರಿ ಏನು ಮಾಡ್ತೀನಿ, ಕ್ವಶನ್ ಬರ್ಕೊಳ್ರಿ. ಮೊದಲು ಕ್ವಶನ್ ಬರ್ಕೊಳ್ರಿ. ಟಾಪ್ 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 1/2. ಗುಡ್. ನಿಮಗೂ ಬಂತ್ರ ಗುಂಪಲ್ಲಿ ಗೋವಿಂದ? ಹಾಂ, ನಾನೇನು ಮಾಡ್ತೀನಿ ಗೊತ್ತಾ ಮಕ್ಕಳೇ? 5 ಕ್ಯಾನ್ಸಲ್ ಮಾಡಿಬಿಡ್ತೀನಿ. 4 ಕ್ಯಾನ್ಸಲ್ ಮಾಡ್ತೀನಿ. ಮೇಲೆ ಕೆಳಗೆ, ಅಯ್ಯೋ ಅಲ್ಲಿದೆಯಲ್ಲ 4 ಮೇಲೆ ಅಂಶ ಛೇದ ಕ್ಯಾನ್ಸಲ್ ಮಾಡ್ಬೋದಲ್ವಾ? ಇಲ್ಲೇನಾಗ್ತದೆ? ಕೊನೆಗೆ ಉಳಿತದೆ 3 1 3, 3 2 6. ಮೇಲ್ಗಡೆ ಎಲ್ಲ ಕ್ಯಾನ್ಸಲ್, ಕೆಳಗಡೆ ಎಲ್ಲ ಬರೀ 2 ಮಾತ್ರ ಇದೆ. ಏನಾಗುತ್ತೆ? 1/2. ಈಸಿ. ಭಿನ್ನರಾಶಿ ಗುಣಾಕಾರ ಕಷ್ಟ ಇದೆಯಾ? ನಾನು ಹೇಳ್ತೀನಿ, ಭಿನ್ನರಾಶಿ ಕೂಡೋದು ಕಳೆಯೋದು ತಲೆ ಬಿಸಿ. ಲಾಸ ತೆಗಿಬೇಕು ಎಷ್ಟೇನು ಅಂತ. ಗುಣಿಸೋದು ಬಾಗ್ಸೋದಿದೆಯಲ್ಲ, ಭಾಳ ಈಸಿ. ಬರ್ರಿ ಮಾಡೋಣ, ಇದನ್ನು ಮಾಡಿ ನೋಡೋಣ ಎಷ್ಟು ಬರುತ್ತೆ. ನೋಡಿದ ತಕ್ಷಣ ಹೇಳ್ಬೋದು ಇದ್ರದ್ದು. ಎಸ್, 1/4. ಥ್ಯಾಂಕ್ ಯು. 1/4 ಸರಿ ಅದು ಉತ್ತರ. ಹೇಗೆ ಸರ್? ಪ್ರಶ್ನೆ ಬರಿತಾ ಇರಬೇಕು, ನಿರಂತರವಾಗಿ ಬರಿತಿರ್ಬೇಕು, ಜೊತೆಗೆ ಬರಿತಿರ್ಬೇಕು. ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗ್ಬೇಕು ಮಕ್ಕಳೇ. ಗುಡ್. 1/4. 1/4 ಅಪ್ಪ. ಹಾಂ, ಡಿನಾಮಿನೇಟರ್ ನ್ಯೂಮರೇಟರ್, ಛೇದ ಅಂಶ. ಒಂದೊಂದು ಕ್ಯಾನ್ಸಲ್ ಆಯಿತು. 3 ಕ್ಯಾನ್ಸಲ್ ಆಗುತ್ತೆ. 1/4. ಅರ್ಥ ಆಯ್ತಾ? ಭಿನ್ನ ರಾಶಿಗಳು ಗುಣಿಸೋದು ಬಾಗ್ಸೋದು ಭಾಳ ಈಸಿ. ಸೂಪರ್ ಈಸಿ. ಅರ್ಥ ಆಗ್ತದೆ ಶರ್ತ? ಹಾಂ, ಬಂತಾ? ಸೂಪರ್. ಮೊದಲನೇ ಲೆಕ್ಕ ರಿಪೀಟ್ ಆಗಿದೆ, ಬಟ್ 4 ಹೋಗುತ್ತೆ. 3 1 3 2. ಸೊ ಏನು ಬರ್ತು? ಕೆಳಗಡೆ 2 ಮಾತ್ರ ಉಳಿತು. ಮೊದಲನೇ ಲೆಕ್ಕ ಇದು. 3 ಭಿನ್ನರಾಶಿಗಳ ಗುಣಾಕಾರದಲ್ಲಿ ಬರುವ ಮೊದಲನೇ ಲೆಕ್ಕ. ನಿಧಾನಕ್ಕೆ ಮಾಡಿರಿ. ಅವಸರ ಇಲ್ಲ. ಗೊತ್ತಾಗಲಿಲ್ಲ? ನೋಡಲಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಇದು. ಅಂಶ ಛೇದ 4 1 ಸರಿನಾ? 5 ಕ್ಯಾನ್ಸಲ್ ಸಿಂಚನ ಸರಿನಾ? ಉಳಿದದ್ದು ಯಾರು? 3/6. 3 1 3, 3 2 6. 3 1 3, 3 2 6. 1/2. ಕೆಳಗಡೆ 2 ಇದೆ, ಮೇಲ್ಗಡೆ 1 ಇದೆ. ಅರ್ಥ ಆಯ್ತಾ? ಸೊ 1/2. ಅರ್ಥ ಆಯ್ತಾ ಕಥಾ? ಈಸಿ. ಸ್ವಲ್ಪ ಗಾಡಿ ಜೋರಾಗಿ ಓಡಿಸ್ಬೋದಾ? ಬಟ್ ನಾವು ಜೋರಾಗಿ ಓಡಿಸ್ತೀವಿ ಸರಿ, ಬಟ್ ಆಮೇಲೆ ನೀವು ಡಾಕ್ಟ್ರು ಬರೀತಾರಲ್ಲ ಹ್ಯಾಂಡ್ ರೈಟಿಂಗ್, ಹಂಗೆ ಬರಿಬೇಡ್ರಿ. ಹಾಂ, ಸ್ವಲ್ಪ ಕನಿಕರ ಇರಲಿ, ದಯೆ ಇರಲಿ ಅದ್ರ ಮೇಲೆ. ಹಾಂ, ಕರುಣೆ ತೋರಿಸ್ರಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ. ಆಯಿತಾ? ಭಾಳ ಆಕ್ಸಿಡೆಂಟ್ ಮಾಡಿಬಿಡ್ರಿ ಅಂದ್ರೆ. ಓಕೆ, ಮಾಡಿ ಇದು ಚೆನ್ನಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಐತೆ ನೋಡ್ರಿ ಇದು. ಇದಷ್ಟು ಸುಲಭವಾಗಿ ಎಲ್ಲ ಕ್ಯಾನ್ಸಲ್ ಆಗಲ್ಲ. ಲೇಟೇನಾಗಲ್ಲ, ಭಾಳ ಜಲ್ದಿ ಆಗ್ತದೆ. ಮಗ್ಗಿ ಬಂದರೆ 24 ಮಗ್ಗಿ ಬಂದರೆ ಜಲ್ದಿ ಆಗ್ತದೆ. ಕರೆಕ್ಟ್ 5/72 ಕರೆಕ್ಟ್. ಸೊ ಪ್ರತಿ ಸರಿ ಜಂಪ್ ಮಾಡಿಬಿಡಪ್ಪ. 3 1 3, 3 2 6 ಕರೆಕ್ಟಾ? ಮೇಲ್ಗಡೆ ಎಲ್ಲ 1 ಆಯಿತು. 5 ಬಿಟ್ಟು 5 ಹಾಗೆ ಬರಿತೀವಿ. ಕೆಳಗಡೆ ಏನಿದೆ? 4 8 4 8 ಓಹೋ 32 2 ಇಷ್ಟಾದರೂ ಮಾಡ್ಬೋದು ನಾವು. 32 2 ಸರಿ ಕೂಡಿಸ್ರಿ 64 ಬರುತ್ತೆ. 32 2 ಸರಿ ಕೂಡಿಸಿದ್ರೆ 64 ಬರುತ್ತೆ. 5/64 ಸರಿ ಆದ ಉತ್ತರ. 5/72 ಅಲ್ಲ, 5/72 ಅಲ್ಲ, 5/64. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಓಕೆ.
ಬರೀರಿ. 5 ಕ್ಯಾನ್ಸಲ್. ಶರತ್ ಕರೆಕ್ಟ್. ಶರತ್ ಕರೆಕ್ಟ್. 5 ಕ್ಯಾನ್ಸಲ್. 8/27 ಕರೆಕ್ಟ್ ಆನ್ಸರ್. 8/27 ಕರೆಕ್ಟ್ ಆನ್ಸರ್. ಮತ್ತೆ ಯಾವ್ದಾರು ಕ್ಯಾನ್ಸಲ್ ಆಗುತ್ತಾ? ಯಾವುದು ಕ್ಯಾನ್ಸಲ್ ಆಗಲ್ಲ. 2 ನೋಡ್ರಿ ಮಕ್ಕಳೇ, ಮೇಲ್ಗಡೆ ಏನೇನು ಉಳಿದಿದ್ದಾವೆ? 2 ಮತ್ತು 4 ಉಳಿದಿದ್ದಾವೆ. 2 4 8. ಓಕೆ, ಥ್ಯಾಂಕ್ ಯು. 2 4 8. ಕೆಳಗಡೆ 3 9 ಫ್ಯಾಂಟಾಸ್ಟಿಕ್. 3 9 27. ಫ್ಯಾಂಟಾಸ್ಟಿಕ್. ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. ಭಾಳ ಇಂಟ್ರೆಸ್ಟಿಂಗ್ ಇದೆ ಈ ಪ್ರಶ್ನೆ. ಅವಸರ ಮಾಡಬೇಡಿ. 1/20. ಗುಡ್. ಹಾಲೇಶ, ನಾನು ಅದನ್ನೇ ಫಸ್ಟ್ ಕಟ್ತಾ ಹೊಡಿಬೋದು. 5 2 5 5 ಸರಿ ಹಾಲೇಶ? ಅಲ್ಲಪ್ಪ, ಅಲ್ಲ ಒಂದು ನಿಮಿಷ. 3 1 3 2 ಸರಿ ಹಾಲೇಶ? 2 ಮತ್ತು 2 ಹೋಯ್ತು. ಇಲ್ಲೊಂದು 2 ಅಲ್ಲೊಂದು 2 ಹೋಯ್ತಾ? ಈಗ ಮೇಲ್ಗಡೆ ಏನು ಉಳಿತು? ಮೇಲ್ಗಡೆ ಏನು ಇಲ್ಲಾಂದ್ರೆ 1 ಇರುತ್ತೆ. ಕೆಳಗಡೆ 4 8 5 ಏನು ಆನ್ಸರು? 1/20. ಟಡ 3 ಮತ್ತು 6ನ ಕ್ಯಾನ್ಸಲ್ ಮಾಡದೇ ಇದ್ರೆ ಹಾಂ ಬರುತ್ತೆ. ನೀವು ಏನಾದರೂ ಮಾಡಿರಿ, ನಾನಾ ಥರ ವಿಧ ಇದಾವೆ, ನಾನಾ ಥರ ರೀತಿ ಇದಾವೆ ಮಾಡಲಿಕ್ಕೆ. ಬಟ್ ಉತ್ತರ ಮಾತ್ರ ಒಂದೇ ಬರುತ್ತೆ. ಉತ್ತರ ಅದೇ ಬರುತ್ತೆ ನೋಡ್ರಿ ಬೇಕಾರೆ. गुड, शुरू करो जी. सागर पटेल जी, आपका गुड नाइट. ಓಹೋ ಯಾವುದಾದ್ರೂ ಹೋಗ್ತೈತ್ರಿ? 2 1 2 2 4 8 2 4 8. ಮತ್ತೆ ಯಾವ್ದಾರು ಹೋಗುತ್ತಾ? ಇಲ್ಲ. ಮೇಲ್ಗಡೆ ಏನಾಗುತ್ತೆ? 7 3 21. ಕೆಳಗಡೆ 5 4 5 4 5 4 20 20 200. ಹೇಳಪ್ಪ ವಿಜಯ್, ಏನು ಸಮಸ್ಯೆ? ಎನಿ ಪ್ರಾಬ್ಲಮ್? ಗೊತ್ತಾಗ್ಲಿಲ್ವಾ? ಯಾವುದಪ್ಪ? ಯಾವುದು ಗೊತ್ತಾಗ್ಲಿಲ್ಲ? ಹಾಂ 8 ಇದೆಯಾ ಇಲ್ಲಿ? ಹಾಂ 8 ಇಲ್ಲಿದೆ. ಹಾಂ ಆಯ್ತು. ಇಲ್ಲಿ ನೋಡಿ, ಈಗ 2 ಮತ್ತು 8 ಭಾಗಾಕಾರ ಮಾಡ್ಬೋದು 2ರ ಮಧ್ಯೆಯಲ್ಲಿ. 2 1 2 2 4 8 ಸರಿನಾ? ಸರಿ. ಮತ್ತೆ ಯಾವುದಿದೆ? ಮತ್ತೆ ಯಾವುದನ್ನು ಕಳಿಬೋದು? ಮತ್ತೆ ಯಾವುದನ್ನು ಭಾಗಿಸ್ಬೋದು? ಯಾವುದೂ ಇಲ್ಲ. 7 3 21 ಸರಿನಾ? ಇಲ್ಲಿ ನೋಡಪ್ಪ, 5 4 20 5 4 20. ಆ 20 10 20 10 200. ಕೆಳಗಡೆ ಏನು ಬರ್ತದೆ? 200 ಬರ್ತದೆ. ಗೊತ್ತಾಯ್ತಾ? ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೋ. ಏನಾಗ್ತದಪ್ಪ ಇದು? ಯಾವುದಾದ್ರೂ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಯಾವುದೂ ಬರಲ್ಲ. ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಮಿಕ್ಸ್ ಆಗಿಬಿಟ್ಟಿದ್ದಾವೆ. 4 2 8 5 40. ಮೇಲ್ಗಡೆ 40 ಅಷ್ಟೇ. 40. ಕೆಳಗಡೆ ಏನು ಬರುತ್ತೆ ನೋಡ್ರಿ? 9 3 27 7 189. ಯಾವುದು ಸರಳೀಕರಿಸೋಕ್ಕಾಗಲಿಲ್ಲ. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್ ಕಂದ. ಮುಂದಿನ ಪ್ರಶ್ನೆ. ಇದರಲ್ಲೂ ಯಾವುದಾದ್ರೂ ಸರಳೀಕರಿಸ್ಬೋದಾ? ಯಾವುದೂ ಇಲ್ಲ. ಹೌದು,
3 ಏಳಲೆ 1 ಗುಣಿಸಲ್ಲ ಯಾಕೆ ಅದೇ ಬರುತ್ತೆ. 3 1 3, 3 7 21. ಚಾಲು 21. ಕೆಳಗೇನು ಬರುತ್ತೆ ಮಕ್ಕಳೇ? ಕೆಳಗೇನು ಬರುತ್ತೆ? 5 4 5 4 28 160. ಮುಗೀತು. ಗೊತ್ತಾಯ್ತಾ? ಇರಲಿ. ನೆಕ್ಸ್ಟ್ ಕ್ವೆಶನ್. ಇದು ಈಸಿ ಆಗುತ್ತೆ ನೋಡಿ. ಕರೆಕ್ಟ್ ಆನ್ಸರ್. 5/28 ಕರೆಕ್ಟ್ ಆನ್ಸರ್. ಹೇಗೆ ಮಾಡೋದು ಮಕ್ಕಳೇ? 2 1 2, 2 3 6. ಒಪ್ತೀರಿ? 3 3 ಕ್ಯಾನ್ಸಲ್. 3 3 ಕ್ಯಾನ್ಸಲ್. ಆಯ್ತಾಯ್ತು ರಿಷಿತಾ, ಇದಕ್ಕೆ ಒಂದು ಮೆಥಡ್ ಇಲ್ಲ ಕಂದ. ನೀನು ಈ ಥರ ಮಾಡಿದ್ಯಲ್ವಾ? 3 1 3, 3 2 6, 2 2 ಕ್ಯಾನ್ಸಲ್. ಹಿಂಗೂ ಮಾಡ್ಬೋದು. ಉತ್ತರ ಅದೇ ಬರುತ್ತೆ. ಉತ್ತರ ಕರೆಕ್ಟ್ ಆಗುತ್ತೆ ಸಿಂಚನ. ಉತ್ತರ ಏನೂ ತಪ್ಪಾಗಲ್ಲ. 5ಕ್ಕೆ ಮೇಲ್ಗಡೆ ಏನು ಮಾಡ್ತೀವಿ? 5 ಬರಿತೀವಿ. ಕೆಳಗಡೆ ಏನಾಗುತ್ತಪ್ಪ? 7 4 28. 7 4 28. ಸರಿನಾ? ಎರಡು 1 2, 2 3 6, 3 3 ಕ್ಯಾನ್ಸಲ್. ಒಂದು ನಿಮಿಷ. 3 1 3, 3 2 6. ಆಯ್ತು. ಆಮೇಲೆ ಇಲ್ಲಿ 2 1 2 2. ಓಹೋ ಆ ಥರ ಅರ್ಥ ಆಯ್ತು. ಓಕೆ ನನಗೆ ಅರ್ಥ ಆಯ್ತು. ನೋಪ್ ಎರಡು 1 2, 2 2 4. ಇದೇನಪ್ಪ? 7 2 14 2. ಆನ್ಸರ್ ಅದೇ ಬರುತ್ತೆ. ನೀವು ಯಾವ ಥರನಾದರೂ ಮಾಡಿರಿ, ಬಟ್ ಒಂದು ನೆನ್ಪಿಟ್ಕೊಳ್ರಿ, ಅಂಶಕ್ಕೆ ಕಡ್ತ ಹೊಡೆಯೋಕ್ಕೆ ಬರಲ್ಲ, ಛೇದಕ್ಕೆ ಕಡ್ತ ಹೊಡೆಯೋಕ್ಕೆ ಬರಲ್ಲ. ಅರ್ಥ ಆಯ್ತಾ? ಅಂಶ ಛೇದ ಅಂಶ. ಏನಿದೆ ನೋಡ್ರಿ, ಸ್ವಲ್ಪ ಹೆದರಬೇಡ್ರಿ. ನಿಮ್ಮ ಕೈಲಿ ಆಗದೆ ಇರೋಂಥದ್ದು ಯಾವುದೂ ಇಲ್ಲ ನೋಡ್ರಿ. ಹೇಳೇಬಿಟ್ರು ನಮ್ಮ ಶರತ್ ಹೇಳೇಬಿಟ್ರು. ಸರ್ 3 3 ಕ್ಯಾನ್ಸಲ್ ಆಗುತ್ತೆ ನೋಡ್ರಿ ಸರ್. 4 1 4 2 2 2 ಹೋಗುತ್ತೆ. ಮತ್ತೆ ಯಾವುದಾದ್ರೂ ಹೋಗುತ್ತಾ? ಮೇಲ್ಗಡೆ ಏನಿದೆ? 1. ಮೇಲ್ಗಡೆ 1 ಇದೆ. ಕೆಳಗಡೆ ಏನಿದೆ? 5 7 35. ಏನ್ರಪ್ಪ ಕಷ್ಟ ಇದೆಯಾ? ಕಷ್ಟ ಇದೇನ್ರಿ? ಏನ್ರಿ ಸೌಜನ್ಯ, ಎಷ್ಟು ಹೆದರ್ತೀರ್ರಿ? ಹಾಂ, ಟೇಕ್ ಇಟ್. ಆಹಾ, ಬರ್ಕಡ್ರಿ. ಫಸ್ಟ್ ಬರೀರಿ. ಬಂತ ನಿಮಗೆ ಆನ್ಸರು? ಆಹಾ, 1/3 ಅಂತ ಹೇಳ್ಬಿಟ್ರಲ್ರಿ ಅವರು. ಹೆಂಗೆ ಹೇಳಿದ್ರು ನೋಡೋಣ. ಅವು ಹೋಗ್ತಾವೆ ಸರಿ, ಬಟ್ ನೀವು ಹಿಂಗೆ ಜೋರಾಗಿ ಕಿರ್ಚಿದ್ರೆ ನನ್ನ ಕಿವಿ ಹೋಗ್ತಾವೆ. ಹಾಂ, ನಿಧಾನಪ್ಪ. 1/4. 7/6. 2/6. 2/6 ಅಂದರೆ 2 1 2 3. ನೀವು ಕರೆಕ್ಟ್ ಕನಿಷ್ಠ ರೂಪಕ್ಕೆ ತಂದಿಲ್ಲ. 1/3 ಕರೆಕ್ಟ್ ಇದೆ ನೋಡಮ್ಮ. ಇಲ್ಲ ನೋಡ್ರಿ ಇಲ್ಲಿ ಅಜಯ್.
ಮೂರು ಮೂರು ಹೋಯ್ತಾ ಸಿಂಚನ? ಮೂರು ಮೂರು ಹೋಯ್ತಾ? ನಾಲ್ಕು ನಾಲ್ಕು ಹೋಯ್ತಾ? ಐದು ಐದು ಹೋಯ್ತಾ? ಎಸ್. ಮತ್ತೇನಿದೆ? ಎರಡು ಒಂದ್ಲೆ, ಎರಡು ಮೂರ್ಲೆ, ಎರಡು ಒಂದ್ಲೆ, ಎರಡು ಮೂರ್ಲೆ, 1/3. ಗೊತ್ತಾಯ್ತಾ ಹೇಗೆ ಅಂತ? ಎಲ್ಲರಿಗೂ ಬಂತಾ? ಪೃಥ್ವಿ, ವಿನಯ್ ಪಾಟೀಲ್, ಸಾಗರ್ ಪಾಟೀಲ್. ನೆಕ್ಸ್ಟ್ ಕ್ವೆಶನ್ ಮಾಡಿರಿ. ಫೈನಲ್ ಆನ್ಸರ್ ಹೇಳ್ರಿ. ಅದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಅಂತ ಕೆರಿಸ್ಬೇಡಿ. ಎಲ್ಲ ಮಾಡಿಬಿಟ್ಟು ನನಗೆ ಫೈನಲ್ ಆನ್ಸರ್ ಹೇಳಿ. ಅಪ್ಪ, 4/105. ಋಷಿತ ನಿಧಾನ. ಬಂತ್ರ? ನಾನು ನೋಡ್ತಿದ್ದೇನೆ ಇಲ್ಲಿ, ನನಗೆ ಇದು ಕಾಣ್ತಾ ಇದೆ ನೋಡಿ. ಈ ಎರಡು ಕ್ಯಾನ್ಸಲ್ ಆಗುತ್ತಿಲ್ಲ. ಆಮೇಲೆ 3 ಮತ್ತು 9 ಹೋಗುತ್ತಾ? 3 ಒಂದ್ಲೆ, 3 ಮೂರ್ಲೆ, ಮತ್ತೆ ಯಾವುದಾದ್ರೂ ಹೋಗ್ತದಾ? 1 1 1 4, ಕೊನೆಗೆ 4 ಉಳಿತಿಲ್ಲಿ ಮಕ್ಕಳೇ. 5 7 35, ಮೂರ್ಲೆ ಗೊತ್ತಿಲ್ಲ. ಇಲ್ಲ, ಹಿಂಗೆ ಮಾಡಿರಿ, ನಮಗೆ ಗೊತ್ತಿರೋ ಮಗ್ಗಿ ತಗೊಳ್ರಿ. 7 3 21 5 ಈಸಿ. ಹಿಂಗೂ ಮಾಡ್ಬೋದು, ಹೌದಲ್ವಾ? 7 3 21, 21 5 105. ಹಿಂಗೂ ಮಾಡ್ಬೋದು. ಎಸ್, ಯಾವ್ದು ಸುಲಭ ಆಗುತ್ತೋ ಆ ಥರ ತಗೊಂಬಿಡ್ಬೇಕು ನಾವು. ಕಷ್ಟ ಮಾಡ್ಕೊಂಬಾರ್ದು. ಮುಂದೋಗ್ಬೋದಾ? ಚಲ, ಇದಕ್ಕೆ ಹೇಳ್ರಿ ನೋಡೋಣ ಯಾರು ಹೇಳ್ತೀರಿ. ಬಾಧ್ಯತೆ ನಿಯಮಗಳು, ಕಡ್ತ ಹೊಡೆಯೋದು ಎಲ್ಲ ಬಳಕೆ ಆಗ್ತದೆ ಈ ಕ್ಲಾಸಲ್ಲಿ. ಅವೆಲ್ಲ ಪಾಠಗಳು ಚೆನ್ನಾಗಿ ಅರ್ಥ ಆಗಿದ್ದಾವಂದರೆ ಈ ಪಾಠ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ. 5/, ಓಹೋ ಹೌದಾ? 5/42. ಚೆಕ್ ಮಾಡುವ. ನೋಡ್ರಿ, ನನ್ನ ಪ್ರಕಾರ 3 3 ಹೋಗ್ತದೆ. ಒಪ್ತೀರಾ ಎಲ್ಲರೂ? 2 ಒಂದ್ಲೆ, 2 ಮೂರ್ಲೆ, ಸರಿನಾ? ಓಹೋ, ಇಲ್ಲೊಂದಿದೆಯಲ್ಲ, 4 ಒಂದ್ಲೆ, 4 2ಲೆ. ಸಿಂಚನ, ಮೇಲುಗಡೆ ಏನು ಉಳಿತು? 5 5. ಕೆಳಗಡೆ 2 3ಲೆ 6 ಬರುತ್ತೆ, ಹೌದಾ? 2 3ಲೆ 6, 6 7 42, 6 7 42. ಕ್ಲಿಯರ್? ಶರತ್ ಬಂತಪ್ಪ? ಹಾಂ, ಪಂಡಿ ತರಾಧ್ಯ ಬಂತ? 1/2 8. ಚಂದನ್ ಮಾಡಿರಿ, ಮುಂದೆ ಮಾಡಿರಿ. 1/4 ಇಂಟು 2/3 ಇಂಟು 5/8 ಇಂಟು 3/5. ಈಸಿ. ಭಾಳ ಸುಲಭದ. ನೀವು ನೋಡಿದ್ರೆ ಸ್ವಲ್ಪ ಗಮನಿಸ್ಬೇಕು, ನೀವು ಸ್ವಲ್ಪ ಗಮನಿಸ್ಬೇಕು. ಇದರಂಥದ್ದು ಕಷ್ಟದ್ದೇನಿಲ್ಲ. ಸೌಮ್ಯ ಬಂತ್ರಿ? ಕಷ್ಟ ಆಗ್ತಿದೆಯಾ? ಅಲ್ಲಪ್ಪ, ಇದು ನೋಡಪ್ಪ ಹಾಲೇಶ, ಇದನ್ನು ಮಾಡಿದ್ದೀನಪ್ಪ. 3 3 ಹೋಯ್ತಪ್ಪ, ಆಯಿತಾ? 5 5 ಹೋಗುತ್ತಪ್ಪ. ಸರಿಪ್ಪ, ಈಗ ನೋಡಪ್ಪ ಇಲ್ಲಿ 2 ಒಂದ್ಲೆ, 2 2ಲೆ. ಹೌದಾ? ಸರಿ ಅದನ್ನೇ ಮಾಡೋಂತಾಳಪ್ಪ. 2 ಒಂದ್ಲೆ, 2 4ಲೆ, ಸರಿನಾ? ಕೆಳಗೆ ಏನು ಉಳಿತು? 4, ಅಲ್ಲೊಂದು 4 4 4ಲೆ. ಮೇಲ್ಗಡೆ ಏನೂ ಇಲ್ಲ, ಮೇಲ್ಗಡೆ ಒಂದಿದೆ. ಹಂಗೆ ಮಾಡಿದ್ರೆ ಏನು ಬರ್ತೈತಿ? 2 8ಲೆ ಬರ್ತೈತೆ, ಅವಾಗ ಅದು ಅದೇ ಬರ್ತದಲ್ಲ. ಹಂಗೆ ಅನ್ಬಾರ್ದಪ್ಪ, ಅವನ ಸಮಸ್ಯೆ ಅವನಿಗೆ. 2 ಒಂದ್ಲೆ, 2 2ಲೆ, ಸರಿಯಪ್ಪ. 2 × 8 ಏನು ಬರ್ತೈತೆ ರೀ? 2 8ಲೆ 16 ಬಂತಲ್ಲಪ್ಪ. ಕೂಡಿಸ್ಬಾರ್ದಪ್ಪ.
ಏ ಪೃಥ್ವಿ ಏನಪ್ಪ? ಸಾಕು ಸಾಕು, ಕೂಡಿಸ್ಬೇಡ್ರಿ. ಗುಣಾಕಾರದ ಲೆಕ್ಕ ಇವು, ಗುಣಾಕಾರದ ಲೆಕ್ಕ. ನೀನು ಮಾಡಪ್ಪ. ನಾಲ್ಕು ಬೈ 63 ಬಂತಮ್ಮ? ಈಸಿ ಆಗ್ತಿದೆಯಾ? ಗುಡ್. 4/63. 4/63. ಫ್ಯಾಂಟಾಸ್ಟಿಕ್. ವೆರಿ ಗುಡ್. ನೋಡ್ರಿ, ನಾನು ನೋಡ್ತಾ ಇದ್ದೀನಿ ಇಲ್ಲಿ 5 ಹೋಗುತ್ತಾ? 5 ಜಲ್ದಿ ಹೋಗ್ಬಿಡುತ್ತೆ. ಸರಿನಾ? ಸರಿನಾ ಮಕ್ಕಳೇ? 2 1 2 3 ಸರಿನಾ ಮಕ್ಕಳೇ? ಇಲ್ಲಿ ನೋಡ್ರಿ, 3 ಹೋಗುತ್ತಾ ಹಾಲೇಶ್? ಇಲ್ಲೊಂದು 3 ಇಲ್ಲೊಂದು 3 ಹೋಗುತ್ತೆ. ಹೀಗೆ ಮಾಡ್ಬೇಕಾ ಸರ್? ಇಲ್ಲ, ಬೇರೆ ಥರನೂ ಮಾಡ್ಬೋದು. ಬಟ್ ಉತ್ತರ ಸರಿ ಬರಬೇಕು, ಉತ್ತರ ತಪ್ಪಾಗಬಾರ್ದು. ಬೇರೆ ಬೇರೆ ಥರ ಮಾಡ್ಬೋದು. ಸ್ವಲ್ಪ ಕಷ್ಟ ಆಗ್ತದೆ ಸ್ಟಾರ್ಟಿಂಗ್ ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಂ, ಬರುತ್ತಪ್ಪ. ನೀನು ಮಾಡು, ನಿಂದೇ ಆದ ರೀತಿಯಲ್ಲಿ ಮಾಡು. ಬಟ್ ಉತ್ತರ ಕರೆಕ್ಟ್ ಬರಬೇಕು. ಹಾಗೂ ಬರುತ್ತೆ. ಏನಾಗ್ತದಪ್ಪ ಇದು? ನೆಕ್ಸ್ಟ್ ಮೇಲ್ಗಡೆ 4ಕ್ಕೆ 4 ಬಂತ? ಕೆಳಗಡೆ ಏನಿದೆ? 7 9 63. ನೋಡಪ್ಪ, 5 ಅಂತ ಹೋಗುತ್ತಾ? ಸರಿನಾ? 3 1 3 3 ಮತ್ತೇನು ಹೇಳಪ್ಪ? ಆಯ್ತು, ನೆಕ್ಸ್ಟ್ ಹೇಳು. ನೆಕ್ಸ್ಟ್ ಮತ್ತೆ ಯಾವ್ದು ಮಾಡ್ಬೇಕು? 2 1 2 3 ಮತ್ತೆ ಯಾವ್ದು ಹೋದ್ಯಪ್ಪ? ಎಲ್ಲ ಆಯಿತು. ಮೇಲ್ಗಡೆ ನೋಡಿತ್ತು 4ಕ್ಕೆ 4 ಬಂದಿದೆ ಅಲ್ಲಿ. ಇಲ್ಲಿ 7 3 21 3 ಬಂತ? ಉತ್ತರ ಬಂತ? ನೋಡ್ರಿ, ನಿಮ್ಮ ಮೆಥಡ್ ಇದ್ರಿ ಏನು ತಪ್ಪಿಲ್ಲ. ನಂದೇ ಆದ ಮೆಥಡಲ್ಲಿ ಮಾಡ್ಬೇಕಂತೀರ, ನಿಮ್ಮ ಮೆಥಡಲ್ಲೂ ಮಾಡ್ಬೋದು. ಉತ್ತರ ಕರೆಕ್ಟ್ ಬರಬೇಕು. ಗುಣಿಸಿದ ಮೇಲೆ ಉತ್ತರ ಕರೆಕ್ಟ್ ಬರಬೇಕು. ಆಹಾ, ಈಸಿ. ಕರೆಕ್ಟ್ 3 3 ಹೋಯ್ತು. 5 5 ಹೋಯ್ತು. 2 1 2 2 ರಿಪೀಟ್ ಆಗಿದೆ ಕ್ವಶನ್. 2 8 16. 1/16. 1/16. ಶರತ್ ಗೊತ್ತಾಗ್ತಿದೆಯಲ್ವ? ಎಲ್ಲ ಅರ್ಥ ಆಗ್ತಿದೆಯಪ್ಪ? ಗುಡ್. ಗಣೇಶ, ಆಲ್ ಗುಡ್. ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೋ. 2/5 ಇಂಟು 4/7 ಇಂಟು 3/8 ಇಂಟು 5/9. ನೋಡೋಕೆ ಎಷ್ಟು ದೊಡ್ಡದು ಲೆಕ್ಕ ಅನ್ಸುತ್ತಲ್ಲ? ಹಾಂ, ಮಾಡಿದ್ರೆ ಎಲ್ಲ ಈಸಿ, ಕಲ್ತ್ರೆ ಎಲ್ಲದೂ ಸುಲಭ. ನೋಡಿ ಮಕ್ಕಳೇ, 3 1 3 3 3 9. ಹೌದಾ? ಎಸ್ ಆರ್ ನೋ? 5 1 5 5 1 5 4 1 4 4 2 8 2 ಹೋಯ್ತು. ಮೇಲ್ಗಡೆ ಎಲ್ಲ ಒಂದಾಯಿತು. ಕೆಳಗಡೆ 7 3 21. ಓ ಸಾರಿ 7 3 21 ಸರಿ, ಬಟ್ ಮೇಲ್ಗಡೆ 1. ಥ್ಯಾಂಕ್ ಯು. ಮುಂದೆ ಹೋಗ್ಬೋದ್ರಾ? ಚಾಲು. ಎರಡು 1 2 3 3 ಕ್ಯಾನ್ಸಲ್. ಹಾಂ, ಇನ್ನೊಂದು 3. ಅದಕ್ಕೆ ಇನ್ನೊಂದು 3 ಎಲ್ಲಿದೆ? ಈ 3ಕ್ಕೆ ಇನ್ನೊಂದು 3 ಎಲ್ಲಿದೆ? ಏನಿದೆ? ಅಲ್ಲ, ಈ 3 ಆ 3 ಕಳಿಸಿ ತೆಗ್ದವಲ್ಲ, ಆಮೇಲೆ ಮಾಡಿದರೆ ಆವಾಗಲೂ ಇಲ್ಲೊಂದು 3 ಉಳಿಯುತ್ತೆ. ಈ 3 ಕ್ಯಾನ್ಸಲ್ ಆಗಿರುತ್ತೆ. ಅವಾಗ ಇಲ್ಲಿ 3 ಉಳಿದ್ರೆ ಆ 3 ಕ್ಯಾನ್ಸಲ್ ಆಗಿರುತ್ತೆ. ಸರಿ, ಆ ಥರನೇ ಬರ್ರಿ. ಈಗ
ಮೂರು ಮೂರು ಕ್ಯಾನ್ಸಲ್ ಏನಪ್ಪ? ಎರಡು ಒಂದ್ಲೆ, ಎರಡು ಮೂರಲೆ. ಸೊ ಮೇಲ್ಗಡೆ ಏನು ಉಳಿತು? ಮೇಲ್ಗಡೆ 4 ಉಳಿತು ಮಕ್ಕಳೇ. ಕೆಳಗಡೆ ಏನು ಉಳಿತದೆ ಮಕ್ಕಳೇ? 3 5 15 ಒಳ್ಳೆ 105. ರಿಪೀಟ್ ಆಗ್ಲಮ್ಮ, ಪ್ರಾಕ್ಟೀಸ್ ಮಾಡೋಣ ಇನ್ನು. ಎಸ್, ಕ್ವಶನ್ ತಪ್ಪಿದೆ, ಬದಲಾವಣೆ ಆಗ್ತದೆ ಮಾಡಿರಿ. ನಿಮಗೆ ಪರಿಚಿತ ಇರೋ ಸಂಖ್ಯೆಗಳನ್ನೇ ತಂದಿದ್ದೀನಿ ನಾನು. ಬಹುಶಃ ನಾಳೆ ತರಗತಿಯಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಆಗೋ ರೀತಿ ಮಾಡೋಣ. ಅವಾಗ ಪೂರ್ಣಾಂಕ, ಮಿಶ್ರ ಭಿನ್ನ ರಾಶಿಗಳು, ಆ ತಲೆನೋವು ಸಿಗ್ತದೆ ಆಮೇಲೆ. ಹಾಂ ನೋಡ್ರಿ, 5 5 ಹೋಯ್ತಾ? 5 5 ಹೋಯ್ತಾ ಮಕ್ಕಳೇ? ಇಲ್ಲಿ ನೋಡ್ರಿ, 2 ಒಂದ್ಲೆ 2 ಮೂರಲೆ 3 3 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ ಏನು ಉಳಿತು? ಎಲ್ಲ 1 ಉಳಿತು. ಕೆಳಗಡೆ ಏನು ಉಳಿತದೆ? 8 4 32. ಕೆಳಗಡೆ 8 4 ಉಳಿತು. ಕೆಳಗಡೆ 8 4 ಉಳಿತು. 8 ಮತ್ತು 4 ಉಳಿತು ಮಕ್ಕಳೇ. 8 4 ಅಯ್ಯೋ ಸಾರಿ 8 4 32. ನೇರವಾಗಿ ಬರಿಬೋದು, ನೇರವಾಗಿ ಬರಿಬೋದು. ಬಾಯಲ್ಲಿ ಪೆನ್ ಹಿಡ್ದೇನೂ ಇರ್ಬೋದು, ಮಾಡ್ಬೋದು, ಹಾಗೂ ಮಾಡ್ಬೋದು ಕಂದ. 2 ಒಂದ್ಲೆ 2 4 3 1 3 2 ಸರಿನಾ? 5 5 ಕ್ಯಾನ್ಸಲ್. ಮೇಲ್ಗಡೆ ಎಲ್ಲ 1 ಬಂತು. ಕೆಳಗಡೆ 4 2 4 2 8 4 32. ಸರಿ ಆಯ್ತಾ? ಗ್ರೇಟ್. ಈಸಿ ಈಸಿ. ಯಾವುದು ಕ್ಯಾನ್ಸಲ್ ಆಗ್ತಿಲ್ಲ, ಎಲ್ಲವೂ ಅವಿಭಾಜ್ಯ ಸಂಖ್ಯೆಗಳೇ ಇದ್ದಾವೆ. 7 2 14, 3 5 15. ಒಂದು ನಿಮಿಷ ಹೇಳಪ್ಪ ಹೇಳಪ್ಪ. ಯಾರು ಏನು ಅಂದ್ರಲ್ಲಪ್ಪ ಅವಾಗಲೇ ನನಗೆ? ಏನು ರೀ? ಅಲ್ಲಪ್ಪ, 7 2 14 ಸರಿನಾ? 3 5 15. ಇದು ಮಿಶ್ರ ಭಿನ್ನ ರಾಶಿಯೇ? ಮತ್ತೆ ಹೇಗೆ ಮಾಡಕ್ಕೆ ಹೋಗ್ತೀವಿ? ಸಮ ಭಿನ್ನ ರಾಶಿ ಅದು. ಹಾಂ ಬನ್ನಿ ಮುಂದಿನ ಲೆಕ್ಕಕ್ಕೆ ಹೋಗೋಣ. 15/8 5 3 15, 2 4 8. ವಿಷಮ ಭಿನ್ನ ರಾಶಿ. ಇದೊಂದು ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿನ ಏನು ಮಾಡ್ಬೋದು? ಮಿಶ್ರ ಭಿನ್ನ ರಾಶಿ ಮಾಡ್ಬೋದು. ಮಿಶ್ರ ಭಿನ್ನ ರಾಶಿ ಮಾಡ್ಬೋದು. ಹೇಗೆ ಮಾಡ್ಬೋದು ಮಿಶ್ರ ಭಿನ್ನ ರಾಶಿ? 8ರಿಂದ ಭಾಗಾಕಾರ ಮಾಡ್ತೀರಿ, ಆದರೆ ಅದರ ಭಾಗಲಬ್ಧನ ಇಲ್ಲಿ ಬರೀತೀರಿ. 8 1 8, ಶೇಷ 7. 1 7/8. ಸರಿನಾ ಮಕ್ಕಳೇ? ಸರಿರಾ? ಬಟ್ ನನಗೆ ಒಂದು ಮಾತು ಬಾಲಾಜಿ ಹೇಳಿದ್ರು, ಕೆಲವ್ರಿಗೆ ಈ ಥರನೂ ಯೋಚನೆ ಬಂದಿರುತ್ತೆ. ಏನಂತಂದರೆ, ಸರ್ ಇದೊಂದು ವಿಷಮ ಭಿನ್ನ ರಾಶಿ ಅಲ್ಲವೇ? 7/3 ವಿಷಮ ಭಿನ್ನ ರಾಶಿ ಅಲ್ಲವೇ? ಹಾಗಾದರೆ ಅದನ್ನು ನಾವು ಮಿಶ್ರ ಮಾಡ್ಬೋದಲ್ವಾ? ಮಿಶ್ರ ಮಾಡಿ ಗುಣಿಸ್ಬೋದಲ್ವಾ? ಇಲ್ಲ, ಮಿಶ್ರ ಭಿನ್ನ ರಾಶಿ ಇರಬಾರ್ದು. ಗುಣಾಕಾರ ಭಾಗಾಕಾರ ಮಾಡಬೇಕಾದ್ರೆ ಮಿಶ್ರ ಭಿನ್ನ ರಾಶಿ ಇರಬಾರ್ದು. ಸಂಕಲನ ವ್ಯವಕಲನ ಇದ್ದಾಗ ಮಿಶ್ರ ಭಿನ್ನ ರಾಶಿ ಇದ್ದರೆ ಇನ್ನೂ ಚೆನ್ನಾಗಿ. ಹಾಂ ತರ್ತೀವಿ, ನಾಳೆ ತರ್ತೀವಿ. ಅದು ಬಂದರೆ ವಿಷಮ ಮಾಡ್ಕೊಬೇಕು. ಅವಾಗ ಗುಣಾಕಾರ ಭಾಗಾಕಾರದಲ್ಲಿ ಮಿಶ್ರ ಭಿನ್ನ ರಾಶಿ ಇರಬಾರ್ದು. ಮಿಶ್ರ ಭಿನ್ನ ರಾಶಿ ಇತ್ತಂದರೆ ಏನು ಮಾಡಬೇಕು ಮದನ್? ಅದನ್ನು ವಿಷಮ ಮಾಡ್ಕೊಬೇಕು.
ಮಿಶ್ರ ಭಿನ್ನರಾಶಿ ಇತ್ತಂದರೆ ಅದನ್ನು ನಾವೇನು ಮಾಡಬೇಕು? ವಿಷಮ ಮಾಡಬೇಕು. ಹಾಂ, ಸೊ ಬಾಲಾಜಿ ಥ್ಯಾಂಕ್ ಯು ಫಾರ್ ಪಾಯಿಂಟಿಂಗ್ ದಟ್ ಔಟ್. ಹಾಂ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಯ್ ನಿಸಾರ್, ಗುಡ್ ಈವ್ನಿಂಗ್, ಹ್ಯಾವ್ ಅ ಸೀಟ್. ಮುಂದಿನ ಪ್ರಶ್ನೆ 1/2. ಓಕೆ, ಏನಾಗ್ತದೆ? ಕ್ಯಾನ್ಸಲ್ ಮಾಡ್ಬೋದಾ? ಕಡ್ತ ಹೊಡಿಬೋದಾ? ಹೊಡಿಬೋದು. ಹಾಂ, ನೋನಾ? 2 1 2, 2 2 4, 3 1 3, 3 3 9, 3/2, 3/2. 3/2 ಅಂದರೆ ಅದು ಎಂಥ ಭಿನ್ನರಾಶಿ ಹಾಲೇಶ್? ಅದಕ್ಕಾಗಿ ಸರ್ಕಲ್ ಹಾಕ್ಬಿಟ್ರಿ ಹೇಗಪ್ಪ? ಅದು ಇನ್ನೂ ಕನಿಷ್ಠ ರೂಪಕ್ಕೆ ತರ್ಬೋದು. ಅದನ್ನು ಮಿಶ್ರ ಭಿನ್ನರಾಶಿ ಮಾಡ್ಬೋದು. 3/2 ಏನಂತ ಮಾಡ್ಬೋದು? 2 1 2, ಶೇಷ 1. ಆ ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿಯಾಗಿ ಈ ರೀತಿ ಬರಿಬೋದು. ರೈಟ್, 1 1/2. ಅರ್ಥಾಯ್ತಮ್ಮ? ಓಕೆ, ಗುಡ್. ಇದೇನಾಗ್ತದೆ ನೋಡಿ? ಏನಾಗ್ತದೆ ನೋಡಿ? ಇದು 1 1/6. 5 5 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. 5 5 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು? 7/6 ಉಳಿತು. ಶರತ್ 7/6 ಉಳಿತು. 7/6 ಅಂದರೆ ಎಂಥ ಭಿನ್ನರಾಶಿ ಶರತ್? ಅದೊಂದು ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿ ಬಂದರೆ ನಾವೇನು ಮಾಡ್ತೀವಿ? ಮಿಶ್ರ ಮಾಡ್ತೀವಿ. 6 1 6, ಶೇಷ 1. ಸೊ 1 1/6 ಇದಕ್ಕೆ ಸರಿಯಾದ ಉತ್ತರ. ಒಪ್ತೀರಾ? 1 1/6. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಮುಂದಿನ ಪ್ರಶ್ನೆ ಬಾಲಾಜಿ ಅರ್ಥ ಆಗ್ತಿದೆಯಪ್ಪ? ಸಾಗರ್ ಗೊತ್ತಾಗ್ತಿದೆಯಲ್ಲ? ಈಸಿ ಇದೆ ಅಲ್ವಾ? ಅದನ್ನು ಈಸಿ ಅನಿಸುತ್ತೆ. ಭಿನ್ನರಾಶಿ ಗುಣಾಕಾರ ಭಾಗಾಕಾರ ಭಾಳ ಈಸಿ. 1 5/28. ಹಾಂ, ಇದು ಯಾವುದಾದ್ರೂ ನಾವು ಕನಿಷ್ಠ ರೂಪಕ್ಕೆ ತರ್ಬೋದಾ? ಸಾಮಾನ್ಯ ಅಪವರ್ತನಗಳು ಯಾರು ಕಾಣ್ತಾವ ನಿಮಗೆ? 3 ಅವಿಭಾಜ್ಯ ಸಂಖ್ಯೆ ಇದ್ದಾವೆ, ಒಂದೇ ಒಂದು ಬಡಪಾಯಿ ಭಾಜ್ಯ ಸಂಖ್ಯೆ ಇದೆ. ಏನು ಮಾಡೋಕ್ಕೆ ಸಾಧ್ಯ ನಾವು? 11 3 33, 11 3 33, 4 7 28. ಎಂಥ ಭಿನ್ನರಾಶಿ? 28 1 28, ಶೇಷ ಸರಿನಾ? ಸೊ 1 5/28. ಅರ್ಥ ಆಯ್ತಾ ಮಕ್ಕಳೇ? 1 5/28. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ಸೌಜನ್ಯ. ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ? ಸಾರಿ. 13 4, 13 4, 13 4, 5 9, 5 9, 45. ಎಂಥ ಭಿನ್ನರಾಶಿ? 45 1, 45 1, 45, ಶೇಷ 7. ಒಪ್ತೀರಾ? 1 1 7/. 52ರಲ್ಲಿ 45 ಕಳಿಬೇಕು ಕಂದ. ಏನಾಗುತ್ತೆ? ಇದು 4 ಆಗುತ್ತೆ. 12 12ರಲ್ಲಿ 5 ಹೋದ್ರೆ ಎಷ್ಟಮ್ಮ? 12ರಲ್ಲಿ 5 ಹೋದ್ರೆ 7. 4ರಲ್ಲಿ 4 ಹೋದ್ರೆ 0. ಎಷ್ಟು ಉಳಿಯುತ್ತದೆ ಶೇಷ? 9 ಅಲ್ಲ 7. ಸರಿನಾ? ಕನ್ಫ್ಯೂಷನ್ ಆಗ್ತದೆ ಒಂದೊಂದು ಸರಿ, ಕನ್ಫ್ಯೂಷನ್ ಆಗ್ತದೆ. 54 ಅಲ್ಲಮ್ಮ, 52. ಓಹೋ ಹೋ ಹೋ, ಡಿಸಾಸ್ಟರ್. 3 5 ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ಒಬ್ಬ ಹುಡುಗನಾದರೂ ಹೇಳ್ದ ನೋ ಸರ್ ಅಂತ. ಹಾಂ, ಒಬ್ಬ ಹುಡುಗನಾದರೂ ನೋ ಸರ್ ಅಂತ ಹೇಳ್ದ. ಏನಾಗುತ್ತಪ್ಪ ಇದು? ಸೊ ಇದೆಂಥ ಭಿನ್ನರಾಶಿ ತೇಜಸ್? ಇದೆಂಥ ಭಿನ್ನರಾಶಿ? ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಇದೆಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿ ಬಂದರೆ ನಾವೇನು ಮಾಡ್ತೀವಿ? ಮಿಶ್ರ ಭಿನ್ನರಾಶಿ ಮಾಡ್ತೀವಿ. ಅದನ್ನ ಹೇಗೆ ಮಾಡ್ತೀವಿ? 21 21 1, 21 ಶೇಷ. 40ರಲ್ಲಿ 21 ಕಳೆದ್ರೆ 19, ಶೇಷ 19. ಕರೆಕ್ಟಾ? 1 19/28.
21. 1/19/21. ಗುಡ್ ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಲಕ್ಷ್ಮಿ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣಮ್ಮ. ಅರ್ಥ ಆಗ್ತಿದೆಯಲ್ಲ ಕಂದ? ಸುಷ್ಮಿತಾ, ಮಾಡ್ತಿದ್ದೀರಾ? 4/3. 5 1 5, 5 2 10. ಹಾಂ, 2 2 4. ಸ್ನೇಹ, ವಿಷಮ ಮಾಡ್ತಿಲ್ಲ ನೀವು. 3ಕ್ಕೆ 3 ಬರಿತೀವಿ. ಸರಿನಾ ಮಕ್ಕಳೇ? ಮುಂದೇನಾಗ್ತದೆ? ಎಂಥ ಭಿನ್ನರಾಶಿ ಇದು? ವಿಷಮ ಭಿನ್ನರಾಶಿ. 3 1 3, 4 3 ಹೋದರೆ ಶೇಷ 1. 1/3. ಈಸಿ ಬರ್ತಾ ಇದೆಯಾ? ಕೊಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. 1/3. 1/3 ಆಗುತ್ತೆ. ಹೌದಾ? ಸೊ ಏನಾಗುತ್ತೆ ಇದು? 1/3. ಈಸಿ ಇತ್ತು. 2 ಕ್ಯಾನ್ಸಲ್ ಆಗುತ್ತಲ್ಲಪ್ಪ. ಮುಂದೆ ಹೋಗ್ಬೋದಾ ಎಲ್ಲಪ್ಪ? ತೇಜಸ್, ಇಲ್ಲಿ 4 4 ಕ್ಯಾನ್ಸಲ್ ಆಗುತ್ತಾ? ಕೆಳಗಡೆ 1 ಮೇಲ್ಗಡೆ 1 ಇದೆ. ಅಂಶಛೇದ ನಾವು ಕ್ಯಾನ್ಸಲ್ ಮಾಡ್ಬೋದು. ಉಳಿದದೆಷ್ಟು? 3/5. 3/5 ಎಂಥ ಭಿನ್ನರಾಶಿ? 3/5 ಎಂಥ ಭಿನ್ನರಾಶಿ? ಸಮ ಭಿನ್ನರಾಶಿ ಇದ್ದರೆ ನಮಗೆ ಭಾಳ ಸಮಾಧಾನ. ಸಮ ಭಿನ್ನರಾಶಿ ಇದ್ದರೆ ಭಾಳ ಸಮಾಧಾನ. ಯಾಕಂದರೆ ಅದನ್ನು ಮಿಶ್ರ ಮಾಡೋಗಿಲ್ಲಲ್ಲ, ಅದಕ್ಕೆ. ಓ, 3 3 ಹೋಯ್ತು. 3 3 ಹೋಯ್ತು. 2 1 2 2 ಏನು ಬರ್ತದೆ? 1/2 ಬರುತ್ತೆ. ಈಸಿ ಪೀಸಿ. ರೈಟ್. 2/4 ಅಂದರೂ ಸರಿನೇ, ಬಟ್ ಅದನ್ನು ಕನಿಷ್ಠ ರೂಪಕ್ಕೆ ತಂದರೆ 1/2 ಬರುತ್ತೆ. ಆಯಿತಾ? ಕನಿಷ್ಠ ರೂಪಕ್ಕೆ ತರದು ಬರ್ಬೇಕು ನಮಗೆ. ಏನಾಗ್ತದೆ ಮಕ್ಕಳು? ಓಹೋ, 5 5 ಹೋಯ್ತು. 5 5 ಹೋಯ್ತು. ಅಂಶಛೇದ. ಉಳಿದದ್ದೇನು? 3 1 3 2 ಏನು ಬರುತ್ತೆ ಮಕ್ಕಳೇ? 1/2. 1/2. ಹೌದು ರೀ ಹನುಮಂತು. 1/2. ಗ್ರೇಟ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? 4/7. ಇದಕ್ಕೂ 1/2. 7 7 ಕ್ಯಾನ್ಸಲ್. 4 1 4 2 8. ಏನು ಬರ್ತದಪ್ಪ ಮೇಲ್ಗಡೆ? 1, ಕೆಳಗಡೆ 2. ಅರ್ಥ ಆಯ್ತು ಎಲ್ಲರಿಗೂ? ಹಾಂ ಚಂದನ್, ನೆಕ್ಸ್ಟ್ ಕ್ವಶನ್ ಏನಾಗ್ತದೆ? 5 5 ಕ್ಯಾನ್ಸಲ್. 5 5 ಕ್ಯಾನ್ಸಲ್. 2 1 2, 2 3 6. ಬರಿತಿದ್ದೀರಾ? ಬರಿಬೇಕು ಮಕ್ಕಳೇ. 1/3 ಸರಿಯಾದ ಉತ್ತರ. ಈಸಿಯಪ್ಪ. ಮುಂದಿನ ಪ್ರಶ್ನೆ ಏನಾಗ್ತದೆ ನೋಡಿ. 8 8 ಕ್ಯಾನ್ಸಲ್. 8 8 ಹೋಯ್ತು. ಈ ಉಳಿದದ್ದೇನು ಅವಿಭಾಜ್ಯ ಸಂಖ್ಯೆಗಳು, ಅವನ್ನಂತೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. 3/11. ಕರೆಕ್ಟ್ ಇದೆ. ವಿನಯ್ ಪಾಟೀಲ್, ಆಲ್ ಫೈನ್ ಸರ್. 6 6 ಕ್ಯಾನ್ಸಲ್. ಕರೆಕ್ಟ್. 6 6 ಹೋಯ್ತು. 5/7 ಉಳಿತದೆ. 5/7 ಕ್ಯಾನ್ಸಲ್ ಆಗುತ್ತಪ್ಪ? ಎಲ್ಲಿ ಆಗಲ್ಲ. ಅವಿಭಾಜ್ಯ ಸಂಖ್ಯೆ ಅದು. ಯಾವ ಸಂಖ್ಯೆ ಅಂತಲೂ ಬಾಧ್ಯತೆ ಅಂತ ಹೊಂದೋದಿಲ್ಲ. ಕ್ಯಾನ್ಸಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಮಾಡ್ಬೇಕಪ್ಪ 1 ಮಗ್ಗಿಂತ. ಒಂದನ್ನು ಬಿಟ್ಟು ಮಾತಾಡಪ್ಪ. ಯಾರ್ಯಾರು ಮಾಡ್ರಿ ಅಂತಿದ್ದೀರ ನನಗೆ ಮಾಡಿ ತೋರಿಸ್ರಿ ಫಸ್ಟ್ ನೀವು, ಆಮೇಲೆ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್. 2/5. 2/5 ಕನಿಷ್ಠ ರೂಪಕ್ಕೆ ತರಬೇಕು. 9 9 ಹೋಯ್ತಾ?
ಎರಡಲೆ 4, 2 5 10 ಏನು ಬರ್ತದೆ? 2/5 ಬರುತ್ತೆ ಮಕ್ಕಳೇ. 2/5. 2/5. ಹಾಂ, ಊಟ ಬೇಕಾ? ಏನಪ್ಪ? ಉಲ್ಟಾ ಹಚ್ಚಬಾರ್ದಪ್ಪ. ಕಲ್ತ್ರೆ ಚೆನ್ನಾಗಿ ಕಣಪ್ಪ. ಮಗ್ಗಿ ಕಲ್ತ್ರೆ ಇನ್ನೂ ಚೆನ್ನಾಗಿ. ರಾಮಾನುಜನ್, ಶ್ರೀನಿವಾಸ್ ರಾಮಾನುಜನ್ ಅಂತ ಒಬ್ಬರಿದ್ದರು. ಭಾಳ ದೊಡ್ಡ ಗಣಿತಜ್ಞರು, ಜಗದ್ವಿಖ್ಯಾತ. ಕೆಳಗಿದೆ ಚಾರ್ಟ್ ಇದೆ, ಗೋಡೆ ಮೇಲಿದೆ ಚಾರ್ಟ್. ಶ್ರೀನಿವಾಸ್ ರಾಮಾನುಜನ್ ಅಂತ ಇದ್ದಾರೆ ಒಬ್ಬರು. ನೋಡಿರಿ ಕೆಳಗೆ ಹೋದಾಗ ಕಾಣ್ತದೆ, ಗೋಡೆ ಮೇಲೆ ಹಾಕಿದ್ದೀವಿ ಅವ್ರನ್ನ. ಅದನ್ನೇ ಹೇಳ್ತಿದ್ದೀನಪ್ಪ, ಗೊತ್ತಿಲ್ಲಲ್ಲ ನನಗೆ, ಅದನ್ನೇ ಹೇಳ್ತಿದ್ದೇನೆ ಕೇಳು ಆಯಿತಾ. ಸೊ ಅವರು 2 ದಿನ ಊಟ ನಿದ್ದೆ ಬಿಟ್ಟು ಗಣಿತ ಮಾಡ್ತಿದ್ರು. ಬರೀ ಅಷ್ಟು ಮ್ಯಾಚ್ ಮಾಡ್ತಿದ್ರು ಅವಾಗ ಅವರು. ಅವ್ರನ್ನ ಕೇಳೋರಲ್ಲ, ಅವ್ರು ಯಾರಿಗೂ ಗಣಿತ ಪಾಠ ಮಾಡ್ತಿದ್ದಿಲ್ಲ. ಬಟ್ ಅವ್ರು ಕೂತ್ಕೊಂಡು ಲೆಕ್ಕ ಮಾಡ್ತಾ ಕೂರ್ತಿದ್ರು. ಅವ್ರೇನು 8ನೇ ಕ್ಲಾಸ್ 9ನೇ ಕ್ಲಾಸ್ ಇಲ್ಲಿ 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದರು, 10ನೇ ಕ್ಲಾಸರಿಗೆ ಲೆಕ್ಕ ಹೇಳ್ಕೊಡ್ತಿದ್ರು. ಅಷ್ಟು ಫಾಸ್ಟ್ ಮಾಡ್ತಿದ್ರು ಅವರು ಆಯಿತಾ. ಸೊ ಕಲ್ತ್ರೆ ಭಾಳ ಮಜವಾಗ್ತದೆ ಗಣಿತ. ಈಸಿ. 12 ಹೋಗ್ತದೆ. ಅವಿಭಾಜ್ಯ ಸಂಖ್ಯೆಗಳು ಏನು ಮಾಡೋಕ್ಕಾಗಲ್ಲ. ಮೇಲ್ಗಡೆ 7, ಕೆಳಗಡೆ 13. ಮುಂದಿನ ಪ್ರಶ್ನೆ. 3 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. 5 ಕ್ಯಾನ್ಸಲ್ ಆಯಿತು. ಉಳಿದದ್ದೇನು? 2 ಮತ್ತು 7. 2/7. 2/7. 2/7 ಕರೆಕ್ಟಾ? ಮುಂದಿನ ಪ್ರಶ್ನೆ. ಎಸ್ 1/3. 1/3 ಹೇಗೆ? 4 ಹೋಯ್ತು, 7ಕ್ಕೆ 7 ಹೋಯ್ತು, 3/9 ಉಳಿತಾ. ಅದನ್ನೇನು ಮಾಡ್ಬೋದು? 3 1 3 3. ಸೊ 1/3 ಬರ್ತದೆ. 1/3 ಬರ್ತದೆ ಭೈರವಿ. ಐದು ಬೈ 13. ಎಸ್, ಸುಲಭ ಇದೆ ರೀ. ಇನ್ಮೇಲಿಂದ ಬರೋ ಎಲ್ಲ ಲೆಕ್ಕಗಳು ಸುಲಭ ಇದಾವೆ. ಹಾಂ, ಹಾಕ್ತೀನಮ್ಮ, ಹಾಕ್ತೀನಿ. ಬರ್ಕೊಂಡ್ರ ಇದನ್ನ? ಬರ್ಕೊಂಡ್ರ ಅಷ್ಟು ಜಲ್ದಿ? ಓಕೆ. 2/9 ಹೇಗೆ? ಕೆಳಗಡೆ ಛೇದ ಅಂಶ ಕ್ಯಾನ್ಸಲ್. 2/9 ಅದನ್ನು ಕಡ್ತಾ ಹೊಡೆಯೋಕ್ಕೆ ಬರಲ್ಲ, ಸಾಮಾನ್ಯ ಅಪವರ್ತನಗಳಿಲ್ಲ. ಹಾಗಾಗಿ 2/9. 2/9 ಭಾಳ ಸುಲಭ ಪ್ರಶ್ನೆಗಳಿದ್ದಾವೆ. ಮುಂದಿನ ಪ್ರಶ್ನೆ. 3/11 ಕರೆಕ್ಟ್. 7ಕ್ಕೆ 7 ಕ್ಯಾನ್ಸಲ್ ಆಗುತ್ತೆ, 10ಕ್ಕೆ 10 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಕರೆಕ್ಟಾ ಮಕ್ಕಳೇ? ರೈಟ್. 3/11. 3/11. ಮುಂದಿನ ಪ್ರಶ್ನೆ. ಚಾಲೋ. 9 ಇದೆ. 9 ಹೋಗ್ತದೆ, 11ಕ್ಕೆ 11 ಹೋಗ್ತದೆ, 4/13 ಉಳಿತದೆ. 4/13. ಆಯ್ತಪ್ಪ ಹರೀಶ್, ಲೆಕ್ಕ ಎಣಿಸ್ಬಿಟ್ರಪ್ಪ. 2/5 ಯಾಕೆ? 3ಕ್ಕೆ 3 ಹೋಯ್ತು, 4ಕ್ಕೆ 4 ಹೋಯ್ತು, ಏನು ಉಳಿತು? 2/5 ಉಳಿತು. ಮೇಲ್ಗಡೆ 2 ಅಂಶದಲ್ಲಿ, ಕೆಳಗಡೆ 5. ಸುಲಭ ಇದೆ. ಬರ್ರಿ ಸುಲಭ ಇದೆ.
5/11. 5/11. ಮುಂದಿನ ಪ್ರಶ್ನೆ. ಎಂಟೊಂದಲೇ 11 ಅದು ಹೋಗ್ತದೆ. ಉಳಿದದ್ದು 3/14. 3/14 ನೇರ ಇದೆ. ಇದನ್ನು ಮೊದಲಿಗೆ ಕೊಡ್ಬೇಕಿತ್ತು, ನಾವು ಕೊನೆ ಕೊಟ್ಬಿಟ್ವಲ್ಲ. ಹೌದು ಎಸ್, 4/13. ರಿಪೀಟೆಡ್. ಯು ಆರ್ ರೈಟ್. ಹೇಳಿ. ಈಗ ಹೇಳ್ರಿ. 5, 8, 11 ಎಷ್ಟು ಉಳಿತದೆ? 2/13. 2/13 ಕರೆಕ್ಟ್. ಈಸಿ ಇದೆ. ಯು ಆರ್ ರೈಟ್. 3/13 ಸರಿಯಾದ ಉತ್ತರ. ಯಾಕಂದರೆ 7, 9, 11 ಅಂಶಛೇದಗಳೆಲ್ಲ ಕ್ಯಾನ್ಸಲ್ ಆಗ್ತವೆ. ಕೊನೆಗೆ ಉಳಿಯೋದು ನಿಮಗೆ 3/13. ರೈಟ್. 13 ಕ್ಯಾನ್ಸಲ್, 11 ಕ್ಯಾನ್ಸಲ್, 9 ಕ್ಯಾನ್ಸಲ್. ಉಳಿಯೋದು ನಿಮಗೆ 4/15. ಗ್ರೇಟ್. ಈಸಿ ಇದೆ. ಮೇಲೆ ಕೆಳಗೆ ಕ್ಯಾನ್ಸಲ್. ಪ್ರತಿಯೊಂದು ಗಣಿತ ಪ್ರಶ್ನೆಯಲ್ಲೇ ಇರ್ತದೆ ಉತ್ತರ. ನಿಮಗೆ ಮಾಡೋ ವಿಧಾನ ಗೊತ್ತಿರ್ಬೇಕಷ್ಟೆ. ಏನ್ರಿ? ಹಾಂ ಮಾಡಿರಿ. ನೀವು ವಿಜಯ್ ಕುಮಾರಿಗೆ ಬಿಡ್ತಿಲ್ಲ ಲೆಕ್ಕ ಮಾಡೋದಕ್ಕೆ. ಓ ಎಸ್, ಒಂದು ನಿಮಿಷ ಎಲ್ಲರೂ ಶಾಂತರಾಗಿ. ನಮ್ಮ ಹಾಲೇಶ್ ಹೇಳ್ತಾನಂತ ನೆಕ್ಸ್ಟ್ ಲೆಕ್ಕಕ್ಕೆ ಆನ್ಸರು. ಹಾಲೇಶ್ ಹೇಳ್ತಾರೆ. ಇದಕ್ಕೆ ಉತ್ತರ ಏನು ಬರುತ್ತಪ್ಪ? ಆಯ್ತಪ್ಪ. ಮೊದಲು ಹಾಲೇಶ್. ಹಾಂ ಏನು ರೀ? ಇದನ್ನು ಕನಿಷ್ಠ ರೂಪಕ್ಕೆ ತರಬೇಕ್ರಿ. ಅದೇ ಬರುತ್ತೆ? ಬರಲ್ಲ. ಏನಪ್ಪ? ಹಾಲೇಶ್ ಹೇಳ್ತಾನಂತೆ ಅಂದರೆ ನೀನೇ ಹೇಳ್ಬಿಟ್ಟಲ್ಲಮ್ಮ. ಹಾಂ, 8, 11, 14 ಈಸಿ ಇದೆ. 3/17. ಇಲ್ರಿ ಬಿಡ್ರಿ, ಅದು ಏನಿದೆ ಮೊದಲನೇದು ಕೊನೆಯದು ಸೇರಿಸಿ ಜೋಡಿಸಿ ಹೇಳ್ತಿದ್ದೀರಿ ನೀವು ಎಲ್ಲರೂ. ಹಾಂ, ಹದಿನೈದು 9, 11, 13, 15 ಎಲ್ಲ ಕ್ಯಾನ್ಸಲ್ ಆದ್ರೆ ಏನು ಬರುತ್ತೆ? 1. 1/1 ಅಂದರೆ ಒಂದೇ. ಹೇಳ್ರಿ. ಬಟ್ ಎಲ್ಲರೂ ನಾನು ಬೇರೆಯವ್ರನ್ನ ತಡೆಯೋಕ್ಕಾಗಲ್ಲಪ್ಪ. ಅವ್ರ ಜೊತೆ ನೀನು ಹೇಳ್ಬೇಕು. ನೆಕ್ಸ್ಟ್ ಹೋಗೋಣ. ಪ್ರಾಬ್ಲಮ್ ಪಲ್ಲಚ್ಚಿ, ಏನಿ ಪ್ರಾಬ್ಲಮ್? ಹಳೆ ಲೆಕ್ಕ ಬರ್ಕೊಂಡಿದ್ರೆ
2ಕ್ಕೆ 2 ಹೋಗುತ್ತೆ. ಸೊ 1 ಬರ್ತದೆ ಆನ್ಸರ್. ಒಪ್ತೀರಾ? ಮುಂದಿನ ಪ್ರಶ್ನೆ ಮಕ್ಕಳೇ. ಚಾಲು. ನೋಡಿ ಹೇಳ್ರಿ. 13 13 10 10 7 7 3 3. ಸೊ ಇದಕ್ಕೆ ಉತ್ತರ ಒಂದೇ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಏನು ಬರಿಬೇಡಿ 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 ಬರಿಬೇಡಿ. ಏನಿದೆ ಈಸಿ ಇದೆ, ಬರಿಬೇಡಿ. ಇದಕ್ಕೇನು ಆನ್ಸರ್? 1 ಆನ್ಸರ್. ಬರಿಬೇಡಿ ಬರಿಬೇಡಿ ಬರಿಬೇಡಿ. ಇಲ್ಲಿಗೆ ಭಿನ್ನರಾಶಿಗಳ ಗುಣಾಕಾರ ಮೊದಲ ಭಾಗ ಮುಗಿದಿದೆ. ಇನ್ನೂ ಒಂದು ಭಾಗ ಬಾಕಿ ಇದೆ. ಅದರ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಅದರೊಂದಿಗೆ ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ಕಾಣ್ತೀನಿ. ಇದರೊಂದಿಗೆ ಇವತ್ತಿನ ತರಗತಿ ಮುಗಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.